ಧಾರವಾಡದಲ್ಲಿ ಜನ್ಜಿ ಮಾದರಿಯ ಪ್ರತಿಭಟನೆ ನಡೀತು. ಆ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ನ ಶುರು ಮಾಡ್ತಾ ಇದ್ದೀವಿ. ಇವತ್ತು ಪ್ರತಿಭಟನೆ ಮಾಡ್ತೀವಿ ಅಂತ ಮೊದಲೇ ಹೇಳಿದರು. ಯಾರಿವರೆಲ್ಲ? ಯಾವುದಾದ್ರೂ ಒಂದು ಸರ್ಕಾರಿ ನೌಕರಿ ತಗೋಬೇಕು ಅಂತ ವರ್ಷಗಟ್ಟಲೆ ಕೋಚಿಂಗ್ ಕ್ಲಾಸಿಗೆ ಹೋಗ್ತಾ ಅಪ್ಪ ಅಮ್ಮನಿಂದ ದುಡ್ಡು ತರಿಸ್ಕೊಳ್ತಾ ಓದ್ತಾ ಇರುವಂಥ ಹುಡುಗ ಹುಡುಗಿಯರು ವರ್ಷಗಟ್ಟಲೆ. ಅಂದರೆ ಹುಡುಗ ಹುಡುಗಿಯರು ಮಧ್ಯವಯಸ್ಕರು ಅಂದರೂ ಏನು ತಪ್ಪಲ್ಲ. 32-35 ವರ್ಷದವರೆಲ್ಲ ಇದ್ದಾರೆ ಇದರಲ್ಲಿ, ಓದ್ತಾ ಇರುವವರು. ಆಕ್ರೋಶ ಏನಕ್ಕೆ? ಸರ್ಕಾರ ಖಾಲಿ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೋತಿಲ್ಲ ಅಂತ, ರಿಕ್ರೂಟ್ಮೆಂಟ್ ಮಾಡಿಕೊಳ್ತಿಲ್ಲ, ಮಾಡ್ಕೋಬೇಕು ಅಂತ ಪ್ರತಿಭಟನೆ ಮಾಡ್ತೀವಿ ಅಂತ ಮೊದಲೇ ಹೇಳಿದ್ರು. ಪೊಲೀಸ್ ಪರ್ಮಿಷನ್ ತಗೋಬೇಕು, ಪೊಲೀಸರು ಪರ್ಮಿಷನ್ ಕೊಟ್ಟಿರಲಿಲ್ಲ. ನೀವು ಕೊಡ್ರಿ ಬಿಡ್ರಿ, ನಾವು ಪ್ರತಿಭಟನೆ ಮಾಡೋರೆ ಅಂತ ಬೀದಿಗಿಳಿದ್ರು. ಜುಬಿಲಿ ಸರ್ಕಲ್ ತನಕ ಬಂದು ಜುಬಿಲಿ ಸರ್ಕಲ್ ಬಂದ್ ಮಾಡಿದ್ರು. ಟ್ರಾಫಿಕ್ ಹಾಲ್ಟ್ ಆಯಿತು. ಧಾರವಾಡದಲ್ಲೇ ಯಾಕಾಯಿತು? ನಿಮ್ಮಲ್ಲಿ ಬಹುತೇಕರಿಗೆ ಗೊತ್ತು. ಧಾರವಾಡ ಒಂಥರ ಏನು ವಿದ್ಯಾಕಾಶಿ ಅಂತ ಕರೀತಾರೆ. ವಿದ್ಯಾಕಾಶಿ ಕೇವಲ ಫಾರ್ಮಲ್ ಎಜುಕೇಷನ್ ಕೊಡುವುದಕ್ಕೆ ಮಾತ್ರ ಅಲ್ಲ, ಅಲ್ಲಿ ನೂರಾರು ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಇದ್ದಾವೆ. ಬೆಂಗಳೂರಿನ ವಿಜಯನಗರ ಕಡೆಗಳಲ್ಲಿ ನೀವು ಹೋಗ್ತಾ ಇದ್ರೆ ಬೋರ್ಡ್ ಅವೇ ಕಾಣಿಸೋದು. ದೇಶದಾದ್ಯಂತ ನೋಡಿದ್ರೆ ಕೋಟಾದಲ್ಲಿ ಈ ರೀತಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಧಾರವಾಡದಲ್ಲೂ ಇದ್ದಾವೆ. ಅಲ್ಲಿ ರಾಜ್ಯದ ಅನೇಕ ಜಿಲ್ಲೆಗಳಿಂದ ಬಂದಿರುವಂಥ ಹುಡುಗರು ಸಣ್ಣ ಸಣ್ಣ ರೂಮ್ ಮಾಡ್ಕೋತಾರೆ. ಯಾರು ಶ್ರೀಮಂತರ ಮಕ್ಕಳು ಇರೋದಿಲ್ಲ. ಎಲ್ಲರೂ ಕೆಳ ಮಧ್ಯಮ ವರ್ಗ, ಬಡ ಕುಟುಂಬ, ಒಬ್ಬೊಬ್ಬ ಅಂದರೆ ಮಧ್ಯಮ ವರ್ಗದ ಮಕ್ಕಳಿರ್ತಾರೆ. 4-5 ಜನ ಸೇರ್ಕೊಂಡು ಬಾಡಿಗೆಗೆ ರೂಮ್ ಮಾಡ್ಕೋತಾರೆ, ಕೋಚಿಂಗ್ ಕ್ಲಾಸಿಗೆ ಹೋಗ್ತಾರೆ, ಲೈಬ್ರರಿ ಇರ್ತವೆ, ಓದ್ತಾರೆ. ಮುಂದೆ ಯಾವತ್ತೋ ಒಂದು ದಿನ ಸರ್ಕಾರ ಕರೆಯಬಹುದಾದ ಕಾಲ್ ಫಾರ್ಗೆ ತಯಾರಿ ಅದು. ಸರ್ಕಾರ ಖಾಲಿ ಹುದ್ದೆಗಳಿಗೆ ಜನರನ್ನು ಭರ್ತಿ ಮಾಡಿಕೊಳ್ಳುತ್ತೆ. ಆವಾಗ ನಾವು ಪರೀಕ್ಷೆ ಬರೀಬೇಕು ಅಂತ ಸರ್ಕಾರಿ ನೌಕರಿಗಾಗಿ ತಯಾರಿ. ಬಟ್ ಸರ್ಕಾರ ಮಾಡ್ಕೋತಿಲ್ಲ ಅಂತ ಆಕ್ರೋಶ. ಕೇಳಿಸ್ಕೊಳ್ಳಿ, ಹೆಂಗಿದೆ ಆಕ್ರೋಶದ ಮಾತುಗಳು, ಹೆಂಗಿದಾವೆ ಕೇಳಿಸ್ಕೊಳ್ಳಿ. ತುಂಬಾ ವರ್ಷದಿಂದ ಎಕ್ಸಾಮ್ ಬರೀತಾ ಇದ್ದೀವಿ, ಬಟ್ ಏನು ನೋಟಿಫಿಕೇಶನ್ ಆಗಿಲ್ಲ. ಶಾದಿ ಭಾಗ್ಯ ಮತ್ತೆ ಬಸ್ಸಿಗೆಲ್ಲಾನು ಫ್ರೀ ಕೊಡ್ತಾ ಇದಾರೆ. ಆದ್ರೆ ಯೂತ್ಸ್ಗೆ ಏನಂತ ಮಲ್ತಾಯಿ ಧೋರಣೆ ನಡೀತಾ ಇದೆ ಕಾಂಗ್ರೆಸ್ ವತಿಯಿಂದ. ಇದಕ್ಕೋಸ್ಕರ ನಮ್ಮ ಪ್ರತಿಭಟನೆ ಉಗ್ರ ತೀವ್ರವಾಗಿ ನಡೀತಾ ಇದೆ. ನಾವ್ ಯಾವ ಹಂತಕ್ಕೆ ಹೋಗಕ್ಕಾದ್ರೂ ರೆಡಿ ಇದೀವಿ. ನಾವ್ ಯಾಕಂದ್ರೆ ಯೂತ್ಸ್ ಮನೆಯಲ್ಲಿ ಮನೆ ಮಠ ಎಲ್ಲ ಬಿಟ್ಟು ಬರ್ತದೆ. ನಮ್ಮಪ್ಪ 1 ಎಕರೆ ಹೊಲ ಮಾರಿ ನಮ್ಮನ್ನ ಧಾರವಾಡ ಕಳ್ಸಿದಾರೆ. ಆದ್ರೂ ಇಲ್ಲೇನು ನೇರ ನೇಮಕಾತಿ ನಡೀತಾ ಇಲ್ಲ. ನಾವು ಪೊಲೀಸ್ ಆಗ್ಬೇಕಂದ್ರೆ ನಮ್ಮ ಅಪ್ಪನ ಆಸೆ. ನಾವ್ ಬಂದ್ವಿ, ಇಲ್ಲಿವರೆಗೂ 3 ವರ್ಷದಿಂದ ನೋಟಿಫಿಕೇಶನ್ ಆಗಿಲ್ಲ. ನೋಟಿಫಿಕೇಶನ್ ನಡೆದ್ರು ಭ್ರಷ್ಟಾಚಾರ. ಒಂದೇ ಒಂದು ಅವಕಾಶ ಕೂಡ, ಯಾಕಂದ್ರೆ ನಾವು 35 ವರ್ಷ, ನನಗೆ ಒಂದು ಚಿಕ್ಕ ಮಗು ಬಿಟ್ಟು ಬಂದಿದ್ದೀನಿ ಸರ್. ನಾನು ಅತಿ ಶೀಘ್ರದಲ್ಲಿ ಅಂತ ಶಿಕ್ಷಣ ಸಚಿವರ ಹೇಳಿಕೆ ಕೊಟ್ಟಾದ್ಮೇಲೆ ಸಣ್ಣ ಮಗು ಬಿಟ್ಟು ಬಂದಿದ್ದೀನಿ. ಎಷ್ಟು ಸುಳ್ಳು ಒಂದು ಪುಸ್ತಕನೇ ಇದೆ ಶಿಕ್ಷಣ ಸಚಿವರೇ. ನೀವು ಹೇಳಿದ ಸುಳ್ಳುಗಳು ಎಷ್ಟು ಸುಳ್ಳು. ಸಿಎಂ ಸಿದ್ದರಾಮಯ್ಯ ನಮ್ ಯಾರ ಕೂಗು ನಿಮಗೆ ಕೇಳಿಸ್ತಾ ಇಲ್ವೇನ್ರಿ? ಇದೆಲ್ಲ ಗೌರ್ಮೆಂಟ್ ಮತ್ತು ಸರ್ಕಾರಗಳು ಎರಡು ಕಮಿಟ್ಮೆಂಟ್, ಎರಡು ಸರ್ಕಾರಗಳು ಸೇರ್ಕೊಂಡು, ಸರ್ಕಾರ ಮತ್ತು ವಿರೋಧ ಪಕ್ಷಗಳು ಎರಡು ಸೇರ್ಕೊಂಡು ಕಮಿಟ್ಮೆಂಟ್ ಮಾಡ್ಕೊಂಡು ವಿದ್ಯಾರ್ಥಿಗಳನ್ನ ಹಳ್ಳಕ್ಕೆ ತಳ್ತಾ ಇದ್ದಾರೆ. ಇವರು ಯುವ ನಿಧಿ ಕೊಟ್ಟಿರೋ ಅಂತ ಹೇಳ್ತಾರೆ. ಯಾರಿಗೆ ಕೊಟ್ಟಿರೋ ಯುವ ನಿಧಿ? ಇಲ್ಲಿ ಇರೋರಲ್ಲ ಯುವ ನಿಧಿ ಯಾರು ಅದಾರ? ಡಿಗ್ರಿ ಮುಗಿಸ್ 4-5 ವರ್ಷ ಧಾರವಾಡ ಸಾಕು ಅಂತಾರಲ್ಲ. ಮನೆ ಬಿಟ್ಟು ಮಗ ಬಿಟ್ಟು ಇಲ್ಲಿ ಕೂಲಿ ಕೆಲಸ ಮಾಡ್ತೀವಿ ಸರ್. ಇಲ್ಲಿ ಏನ್ ಮಾಡ್ತೀವಿ ನಮಗ್ ಗೊತ್ತು. ಮನೆ ಬಿಟ್ಟು ತಿನ್ನಕ್ ಕೂಲಾರ್ದ ಇಲ್ಲಿ ಎಲ್ಲಿ ಬೇಕಂತ ತಿಳ್ಕೊಂತ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಓದೋದು ಎಷ್ಟು ಕಷ್ಟ ಅಂತ ಗೊತ್ತು ನಿಮ್ ಧಾರವಾಡದಾಗ. ದಿನ ಎಲ್ಲ ಬೆಲೆಗಳು ಏರ್ತಾ ಇದಾವೆ. ಇಲ್ಲಿ ಯುವಕರಿಗೆ ಒಂದು ನೇಮಕಾತಿ ಮಾಡಕ್ಕಲ್ಲ ಅಂದ್ರೆ ಇನ್ನು ಆರಾಕ್ ಸರ್ಕಾರ. ಆಯೋಗ ಶಿಕ್ಷಣ ಮಂತ್ರಿ 80,000 ಪೋಸ್ಟ್. ಗೋವಿಂದ ಗೌಡರು ನಮ್ಮ ಅಪ್ಪ ಹೇಳ್ತಿದ್ರು, ಗೋವಿಂದ ಗೌಡರು 1 ಲಕ್ಷ ಪೋಸ್ಟ್ ತುಂಬಿದ್ರು, ಶಿಕ್ಷಕರ ಪೋಸ್ಟ್ ತುಂಬಿದ್ರು. ಯುವಕರು ಜಾಬ್ ಎಲ್ಲಿ ತಟ್ಲಿಕ್ಕಂದ್ರೆ ಅವ್ರಿಗೆ ಕಾಂಗ್ರೆಸ್ ಸರ್ಕಾರ ಸರ್ವನಾಶ ಆಗ್ಲಿಕ್ಕಂದ್ರೆ ಧಾರವಾಡದಿಂದನೇ ಆಗೋದು. ಬಂದ 1 ವರ್ಷದಲ್ಲಿ ನೇಮಕ 1 ಲಕ್ಷ ಒಂದು ತುಂಬಿಲ್ಲ. ಅದು ಬೇಕಾ ಬೇಡ? 700, 400, 300 ಯಾರಿಗೆ ಬೇಕು? ಅವ್ರದ್ದು ಎಲೆಕ್ಷನ್ ಆದ್ರೆ, ಚುನಾವಣೆ ಆದ್ರೆ ಅಡ್ಜಸ್ಟ್ ಮಾಡ್ಕೊಂಡು 1 ತಿಂಗಳ 2 ತಿಂಗಳ ಮಾಡ್ಕೊಂಡ್ಬಿಡ್ತಾರೆ. ಅವ್ರ ನೇಮಕಾತಿಯಲ್ಲಿ ಈಗ ನೋಡಿ 50% ಮಾಡಿದ್ರೆ
ನೇಮಕಾತಿ ಮಾಡ್ತಿಲ್ಲ. ಈಗ ಇಂಟರ್ನಲ್ ರಿಸರ್ವೇಶನ್ ಹೇಳ್ತಾರೆ. ಅದಕ್ಕೋಸ್ಕರ ನಾವು 2 ವರ್ಷ ಕಾದಿದೀವಿ ಸರ್. ಅದ ಫ್ರೀ ಬಸ್ ಮಾಡಿದ್ರ ಅದ ನಮ್ಗೆ ಎಜುಕೇಶನ್ ಏನ ನಗರಕ್ಕೊಂದೊಂದು ಪ್ರೀ ಲೈಬ್ರರಿ ಮಾಡಿದ್ರ ಎಷ್ಟು ವಿದ್ಯಾರ್ಥಿ ಭವಿಷ್ಯ ಉಜ್ವಲ ಆಕಿತ್ತ. ಪ್ರೀ ಲೈಬ್ರರಿ, ಈ ಸರ್ಕಲ್ಕೊಂದ್ ಲೈಬ್ರರಿ, ಆ ಸರ್ಕಲ್ಕೊಂದ್ ಲೈಬ್ರರಿ, ಆ ನಗರಕ್ಕೊಂದು ಪ್ರೀ ಲೈಬ್ರರಿ ಮಾಡಿದ್ರ ಫ್ರೀ ಬಸ್ ಬದ್ಲಿ ಇತ್ತೊತ್ನಾಗ ಜಪಾನ್ ಮತ್ತ ಚೀನಾ ಎದಕ್ ಮುಂದದಾವು ಅಲ್ಲಿ ಎಜುಕೇಶನ್ ಸಿಸ್ಟಮ್ ಚಲೋ ಐತಿ. ಇಲ್ಲಿ ಎಜುಕೇಶನ್ ಸಿಸ್ಟಮ್ ಹಳ್ಳ ಹಿಡಿದು ಹೋಗೈತಿ. ಸಿದ್ದರಾಮಯ್ಯನವರೇ, ನಿಮಗೆ ಲಾಸ್ಟ್ ಕೊನೆಯ ಎಚ್ಚರಿಕೆ, ನಿಮಗೆ ಒಂದು ನೈತಿಕತೆ ಅನ್ನೋದಿದ್ರೆ ರಾಜೀನಾಮೆ ಕೊಡ್ರಿ, ಇಲ್ಲ ಒಂದು ನೇಮಕಾತಿ ಮಾಡ್ರಿ. ಇಲ್ಲ ಅಂದ್ರೆ ನಾವು ತಾಳ್ಮೆ ಕಳ್ಕೊಂಡ್ರೆ ನಿಮ್ಮ ಸರ್ಕಾರ ಅಲ್ಲ, ನಿಮ್ಮ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ. ಶಿಕ್ಷಕರು ಶಿಕ್ಷಕಿಯರಾಗಿ ಮಕ್ಕಳಿಗೆ ಪಾಠ ಮಾಡಬೇಕು. ಪೊಲೀಸ್ ಕಾನ್ಸ್ಟೇಬಲ್ಲು, ಸಬ್ ಇನ್ಸ್ಪೆಕ್ಟರ್ಗಳಾಗಿ ಲಾ ಆ್ಯಂಡ್ ಆರ್ಡರ್ ರಕ್ಷಣೆ ಮಾಡಬೇಕು. SDA FD ಆಗಿ ಸರ್ಕಾರದ ಲೆಕ್ಕಪತ್ರ ಬರೀಬೇಕು ಅಂತ ಕನಸು ಕಾಣ್ತಾ ಇರೋ ಹುಡುಗರ ಪ್ರತಿಭಟನೆ, ಆಕ್ರೋಶದ ಮಾತುಗಳನ್ನು ಕೇಳಿದ್ರಿ. ಈ ಪ್ರತಿಭಟನೆಗೆ ಬೆಂಬಲ ಕೊಡೋದಕ್ಕೆ BJP ನಾಯಕರುಗಳು ಬಂದರು. ರಾಜಕೀಯ ತರಬೇಡಿ ಇಲ್ಲಿ ಅಂದರು ಅವರು. ಒಂದು ಹಂತದಲ್ಲಿ BJPಯ ಬ್ಯಾನರ್ಗಳನ್ನು ಹರಿದು ಆಕ್ರೋಶ, ನಿಮ್ಮ ರಾಜಕೀಯ ಇಲ್ಲಿ ತರಬೇಡಿ ಅಂತ. ನೋಡ್ತಾ ಇದ್ದೀರಾ. BJP ಕಾಂಗ್ರೆಸ್ ಎರಡು ಕಡೆ ನಾಯಕರುಗಳ ಹೇಳಿಕೆಗಳ ಒಂದ್ಸಲ ಕೇಳಿಸ್ತಾರೆ. ರಾಜ್ಯದಲ್ಲಿ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಉದ್ಯೋಗ ಖಾಲಿ ಇದೆ. ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಸುಮಾರು 65,000 ಹುದ್ದೆಯನ್ನು ಫಿಲಪ್ ಮಾಡಿ ಅಂತ ಆದೇಶ ಕೊಟ್ಟು 6 ತಿಂಗಳಾಯಿತು. ಇನ್ನು ಒಂದೇ ಒಂದು ಉದ್ಯೋಗಕ್ಕೂ ಕೂಡ ಇಂಟರ್ವ್ಯೂ ಕರೆದಿಲ್ಲ. ಈ ಸರ್ಕಾರ ಬಂದು 2.5 ವರ್ಷ ಆಗಿದೆ. ಒಬ್ಬ ನಿರುದ್ಯೋಗಿಗೆ ಉದ್ಯೋಗವನ್ನು ಕೊಡಿಲ್ಲ. ಅಧಿಕಾರದ ಕಚ್ಚಾಟ. ಇವ್ರಿಗೆ ಮಾತ್ರ ಉದ್ಯೋಗ ಬೇಕು. ಉಪಮುಖ್ಯಮಂತ್ರಿಗೆ ಮುಖ್ಯಮಂತ್ರಿ ಉದ್ಯೋಗ ಬೇಕು. ಮುಖ್ಯಮಂತ್ರಿಗೆ 2.5 ವರ್ಷ ಇದ್ದಿದ್ದು 5 ವರ್ಷ ಬೇಕು. ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ BJPನವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಅವ್ರ್ಯಾಕೆ ಮಾಡಲಿಲ್ಲ? ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಉದ್ಯೋಗಕ್ಕೆ ಭಾಳ ತೊಂದರೆ ಇದೆ ಅಂತಲೇ ಅವ್ರಿಗೆಲ್ಲ 3 ಸಾವಿರ ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದ್ದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು 371J ಅದಾಯಿತು. ಒಳ ಮೀಸಲಾದ ಸ್ವಲ್ಪ ಮಧ್ಯ ಅಡಿಷನೆ ಬಂತು. ಆದರೂ ಎಲ್ಲ ಕೆಲವೆಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಡಿಪಾರ್ಟ್ಮೆಂಟಲ್ಲೂ ಸುಮಾರು ಜನ ಕೊಟ್ಟಿದ್ದೀವಿ. ನಾವೆಲ್ಲ ಅಲ್ಲೇ PSCಗೆಲ್ಲ ಕೊಟ್ಟಿದ್ದೀವಿ. ರಾಜ್ಯದ ಆರ್ಥಿಕ ಇಲಾಖೆ ಸರ್ಕಾರಕ್ಕೆ ಸುಮಾರು 55,000 ಹೊಸ ವೇಕೆನ್ಸಿಗಳನ್ನ ಫಿಲ್ಅಪ್ ಮಾಡ್ಕೋಬೋದು ಅಂತ ಹೇಳಿದೆ. ಆದರೆ ಈ ಸಿದ್ದರಾಮಯ್ಯನವರ ಸರ್ಕಾರ ಒಂದೇ ಒಂದು ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ ಕುತ್ತಿಗೆ ತನಕ ಬಂದೈತಿ. ಇಲ್ಲಿ ವಿದ್ಯಾರ್ಥಿಗಳು ಸುಸೈಡ್ ಮಾಡಿಕೊಂಡ್ರು. 5 ಜನ ವಿದ್ಯಾರ್ಥಿಗಳ ಪ್ರಾಣ ಕಳ್ಕೊಂಡ್ರು ಕೂಡ ಇವರಿಗೆ ಯಾವುದೇ ರೀತಿಯಿಂದ ಖಬರಿಲ್ಲ. ಇವತ್ತು ವಿದ್ಯಾರ್ಥಿಗಳ ಹೋರಾಟ, ಈ ರೋಷ ಸರ್ಕಾರಕ್ಕೆ ಮುಟ್ಲಿ, ಅವ್ರು ಇಮಿಡಿಯೇಟ್ಲಿ ಅಪಾಯಿಂಟ್ಮೆಂಟ್ ಮಾಡಲಿ ಅಂತ ಹೇಳಿ ನಮ್ದು ಬೇಡಿಕೆ. ನಮ್ಮ ವಿಶ್ವಗುರು ಅವರು ಹೇಳಿರ್ತಕ್ಕಂಥ ಮಾತು, ವರ್ಷಕ್ಕೆ 2 ಕೋಟಿ ಕೆಲಸ ಕೊಡ್ತೀನಿ, ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ಮಾತಿದೆ. ನಮ್ಮ ಪ್ರಧಾನಮಂತ್ರಿ ಹೇಳಿರ್ತಕ್ಕಂಥ ಮಾತನ್ನ ನಾವು ಕೇಳ್ತಾ ಇದೀವಿ, ಬೇರೇನಿಲ್ಲ. ಇಲ್ಲಿವರೆಗೆ ಸುಮಾರು 11 ವರ್ಷ ಆಗಿದೆ. 22 ಕೋಟಿ ಕೆಲಸಗಳನ್ನ ಕೊಡಬೇಕಾಗಿತ್ತು. ಇವತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಎಲ್ಲ ಮುಗಿದೋಗ್ಬಿಟ್ಟಿದೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮುಗಿದೋಗ ಕಾರಣ ಇಬ್ಬರೇ ಪುಣ್ಯಾತ್ಮರು, ಒಂದು ಅದಾನಿ, ಒಂದು ಅಂಬಾನಿ. ಇವರಿಂದಾನೇ ಇವತ್ತು ಇಡೀ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇಡೀ ದೇಶದಲ್ಲಿ ಕೊಲ್ಯಾಪ್ಸ್ ಆಗೋಗಿದೆ. ಸ್ಟಾರ್ಟ್ಅಪ್ ಕಂಪನಿಗಳೆಲ್ಲ ಕೊಲ್ಯಾಪ್ಸ್ ಆಗೋಗಿದ್ದಾವೆ. ಇಡೀ ದೇಶದಲ್ಲಿ ಇವತ್ತು ಅನ್ಎಂಪ್ಲಾಯ್ಮೆಂಟ್ ರೇಟ್ ತುಂಬಾ ಜಾಸ್ತಿ ಆಗಿದೆ. ಅದಕ್ಕೆ ಬಿಜೆಪಿನೇ ಕಾರಣ ಆಗಿದ್ರು. ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ನಾವು ಕೊಟ್ಟ ಮಾತನ್ನ ಈಡೇರಿಸ್ತೇವೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ 56,000 ಹುದ್ದೆಗಳನ್ನ ಭರ್ತಿ ಮಾಡೇ ಮಾಡ್ತೀವಿ ಅಂತ ಈ ಸಂದರ್ಭ ಕೇಳಿ. ಮುಖ್ಯಮಂತ್ರಿಗಳದ್ದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್. ನಾವು ಅಧಿಕಾರಕ್ಕೆ ಬಂದಾಗ 2,64,000ಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆ ಖಾಲಿ ಇದ್ವು. ಈ ಬೃಹತ್ ಪ್ರಮಾಣದ ಬಾಕಿ ಹುದ್ದೆಗಳು ರಾತ್ರೋರಾತ್ರಿ ಸೃಷ್ಟಿಯಾಗಿದ್ದಲ್ಲ, ಹಿಂದಿನ BJP ಸರ್ಕಾರದ ಅವಧಿಯಲ್ಲಿನ ಸುದೀರ್ಘ ನಿಷ್ಕ್ರಿಯತೆಯ ಫಲ. ಈಗಲೂ ಯುವಕರನ್ನ BJP ನಾಯಕರು ಎತ್ತಿ ಕಟ್ಟುವ ಕೆಲಸ ಮಾಡ್ತಿದ್ದಾರೆ. 2019 ಮತ್ತು 2023 ನಡುವೆ ನಡೆದ ನೇಮಕಾತಿ ಅಕ್ರಮ ಸರಣಿಯ ಪರಿಣಾಮ ಇದು. ನೇಮಕಾತಿ ಪ್ರಕ್ರಿಯೆ ವಿಶ್ವಾಸಾರ್ಹತೆ, ಪಾರದರ್ಶಕತೆ ಸ್ಥಾಪನೆಗೆ ಸರ್ಕಾರ ಬದ್ಧ. ಒಳ ಮೀಸಲಾತಿ ಕಾನೂನು ಸವಾಲು ಕೋರ್ಟ್ನಲ್ಲಿದೆ. ಹೀಗಾಗಿ ತಾತ್ಕಾಲಿಕವಾಗಿ ನೇಮಕಾತಿಗಳು ಸ್ಥಗಿತ ಆಗಿದ್ದಾವೆ. ಕಳೆದ 2.5 ವರ್ಷಗಳಲ್ಲಿ ವಿವಿಧ ಇಲಾಖೆಗಳಲ್ಲಿ 40,000ಕ್ಕೂ ಹೆಚ್ಚು ನೇಮಕಾತಿಗಳನ್ನು ಮಾಡಲಾಗಿದೆ. ನಿಮ್ಮ ಸಂಕಷ್ಟ ಮನಗಂಡು ಸರ್ಕಾರ ವಯೋಮಿತಿಯನ್ನು 5 ವರ್ಷಗಳವರೆಗೆ ಸಡಲಿಸಿದೆ.
ಉಳಿದಿರುವ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆ ನಡೀತಾ ಇದೆ. ಸರ್ಕಾರ ಕೇವಲ ಮಾತುಗಳಲ್ಲಿ ಅಲ್ಲದೆ ಕೃತಿಯಲ್ಲಿಯೂ ನಿಮ್ಮ ಪರ ನಿಲ್ಲುತ್ತೆ ಅಂತ ಸಿದ್ದರಾಮಯ್ಯನವರು ಟ್ವೀಟು. ಆ್ಯಕ್ಚುಲಿ ಆಗಿದ್ದೇನೆಂದರೆ, ಪ್ರಣಾಳಿಕೆ ಕೊಡುವ ಸಂದರ್ಭದಲ್ಲಿ 2023 ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಪ್ರಣಾಳಿಕೆಯ ಮೊದಲನೆಯ ಪುಟದಲ್ಲೇ ಕಾಂಗ್ರೆಸ್ನವ್ರು ಹೇಳಿದ್ರಂತೆ, ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಎಲ್ಲ ಖಾಲಿ ಇರುವ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಿಬಿಡ್ತೀವಿ ಅಂತ. ಈಗ 2,64,000 BJP ಟೈಮ್ನಲ್ಲಿ ಉಳ್ಕೊಂಬಿಟ್ಟಿದ್ವು ಅಂತಾರೆ ಇವರು. 60,000 ಸರ್ಕಾರಿ ಹುದ್ದೆಗಳನ್ನು ಖಾಲಿ ಮಾಡ್ಕೊಳ್ಳೋದಕ್ಕೆ ಅಡ್ಡಿ ಇಲ್ಲ ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಕೊಟ್ಟಿದೆ. ಯಾಕೆ ಮಾಡ್ಕತ್ತಿಲ್ಲ ದೇವರಿಗೆ ಗೊತ್ತು. ಒಂದು ಕಡೆ ಇದು, ಇನ್ನೊಂದು ಕಡೆ ಈ ಹುಡುಗ ಹುಡುಗಿರ ಬಗ್ಗೆ ಬೇಜಾರು ಅನ್ಸುತ್ತೆ ರೀ. 30, 35, 40 ವರ್ಷಗಳ ಹಿಂದೆ ಇಂಥದ್ದೊಂದು ಪ್ರತಿಭಟನೆ ನಡೆದಿದ್ರೆ ವಿ ಕುಡ್ ಹ್ಯಾವ್ ಅಂಡರ್ಸ್ಟುಡ್. ಆವಾಗ ಸರ್ಕಾರ ಬಿಗ್ಗೆಸ್ಟ್ ಎಂಪ್ಲಾಯರ್ ಆಗಿತ್ತು, ಅತಿ ಹೆಚ್ಚು ನೌಕರಿಗಳನ್ನು ಸರ್ಕಾರನೇ ಕೊಡ್ತಿತ್ತು. ಇವರ ತಂದೆಯ ಜನರೇಷನ್ ಇಂಥ ಪ್ರೊಟೆಸ್ಟ್ ಮಾಡಿದ್ರೆ ವಿ ಕುಡ್ ಹ್ಯಾವ್ ಅಂಡರ್ಸ್ಟುಡ್. ಈಗ ಇವರು ಸಂಜೆ ಇಬ್ಬರು ನನ್ನ ನೇರ ಸಂಪರ್ಕದಲ್ಲಿ ಲೈವ್ನಲ್ಲಿ ಕೂಡಿಸ್ಕೊಂಡು ಮಾತಾಡ್ತಾ ಇದ್ದೆ. ಇಬ್ಬರು ಬಡವರ ಮನೆ ಹುಡುಗರು, ಒಬ್ಬನಿಗೆ ತಂದೆ ಇಲ್ಲ, ತಾಯಿ ಕೂಲಿ ಕೆಲಸ ಮಾಡ್ತಿದ್ದಾಳಂತೆ. ಒಟ್ಟು 5 ಜನ ಅಣ್ಣ ತಮ್ಮಂದ್ರು, ಎಲ್ಲರೂ ಏನೇನೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದಾರೆ. ಈ ಹುಡುಗ ಒಬ್ಬ ಎಕ್ಸಾಮಿಗೆ ಓದ್ತಾ ಇರೋದು, ವಯಸ್ಸು 32. 22ರಿಂದ 32, 35 ಅನ್ನುವಂಥದ್ದು ಒಬ್ಬ ಮನುಷ್ಯನ ಬದುಕಿನಲ್ಲಿ ದುಡಿಯಬಹುದಾದ ಅತ್ಯಂತ ಪ್ರೈಮ್ ಏಜ್. ಅದು ದುಡಿಯುವ ಕ್ಷಮತೆ ಆತನಲ್ಲಿ ಅತಿ ಹೆಚ್ಚಿರುತ್ತೆ. ಆ ಟೈಮ್ನಲ್ಲಿ ಸರ್ಕಾರದ ಕೃಪಾ ಕಟಾಕ್ಷದಿಂದ ರಿಕ್ರೂಟ್ಮೆಂಟ್ ನಡೆದ್ರೆ ನಾನು ನನ್ನ ಪ್ರತಿಭೆಯನ್ನು ಬಳಸಿ ಎಕ್ಸಾಮ್ ಬರೆದು ಸರ್ಕಾರಿ ನೌಕರಿ ತಗೋತೀನಿ ಅಂತ ಈ ಹುಡುಗ ಹುಡುಗಿಯರು ಊರು ಬಿಟ್ಟು ಬಂದು ಅಪರಿಚಿತ ಊರಿನಲ್ಲಿ ಸಣ್ಣ ಪುಟ್ಟ ರೂಮ್ ಮಾಡ್ಕೊಂಡಿದ್ದು ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ತವೆ ಹುಡುಗ. ಪ್ರತಿ ತಿಂಗಳ ಅಪ್ಪ ಅಮ್ಮನಿಂದ ದುಡ್ಡು ತರಿಸ್ಕೊತಾರೆ ಇವರು, ತಾವು ದುಡಿಯಬಹುದಾದ ಪ್ರೈಮ್ ಏಜ್ನಲ್ಲಿ. ತಂದೆ ತಾಯಿಗೆ ದುಡ್ಡು ತರಿಸ್ಕೊಳ್ಳೋದಕ್ಕಾಗೋದಿಲ್ಲ, ಸ್ವಾಭಿಮಾನ ಅಡ್ಡ ಬರುತ್ತೆ, ಅಥವಾ ಮನೆಯಲ್ಲಿ ಬಡತನ ಅಷ್ಟರ ಮಟ್ಟಿಗಿದೆ ಅಂದರೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ ಸಾಯಂಕಾಲ ಕೆಲಸಕ್ಕೆ ಹೋಗ್ತಾರೆ. ಇದನ್ನು ಈ 2026 ಇಸ್ವಿನಲ್ಲಿ ಮಾಡ್ತಾರೆ ಅನ್ನೋದು ನನಗೆ ದೊಡ್ಡ ಆಶ್ಚರ್ಯ. ನೌಕರಿ ಬೇಕು ಅಂತ ಇರೋದು ತಪ್ಪಲ್ರಿ, ಸರ್ಕಾರಿ ನೌಕರಿನೇ ಬೇಕು, ನಮಗೆ ಸರ್ಕಾರಿ ನೌಕರಿನೇ ಬೇಕು. ಖಾಸಗಿ ಕ್ಷೇತ್ರಗಳಲ್ಲಿ ಯಾವ ಸಂಬಳವನ್ನು ನೋಡುವುದಕ್ಕೆ ನಾವು 5 ವರ್ಷ 10 ವರ್ಷ ಶ್ರಮ ಪಟ್ಟವಲ್ಲ, ಯಾವ ಸಂಬಳವನ್ನು ನೋಡೋದಕ್ಕೆ ಕ್ಯಾಂಪಸ್ ರಿಕ್ರೂಟ್ಮೆಂಟ್ನಲ್ಲಿ ಅಷ್ಟು ಹುಡುಗರು ತಗೋತಿದ್ದಾರೆ ಸಂಬಳನ. ಕ್ಯಾಂಪಸ್ ರಿಕ್ರೂಟ್ಮೆಂಟ್ನಲ್ಲಿ ಈಗಿನ ಕಾಲದಲ್ಲಿ ಮಂತ್ರಿ ಮಾಲ್ ಮುಂದೆ ಪಾನಿಪುರಿ ಮಾರೋನು 1,20,000 ನನ್ನ ನೆಟ್ ಪ್ರಾಫಿಟ್ ಅಂತ ಇಂಟರ್ವ್ಯೂನಲ್ಲಿ ಹೇಳ್ತಾನೆ. ಅಮೆಝಾನ್ ತೆಗೆದ್ರೆ 227 ರೂಪಾಯಿಗೆ 400 ಗ್ರಾಮ್ ಸಗಣಿ ಮಾರಾಟ ಆಗುತ್ತೆ ಇವತ್ತಿನ ಕಾಲದಲ್ಲಿ. ಈ ಕಾಲಘಟ್ಟದಲ್ಲಿ, ಕಾಂಪಿಟೇಟಿವ್ ಕಾಲಘಟ್ಟದಲ್ಲಿ ಬದುಕ್ತಾ ಇರುವ ಸಂದರ್ಭದಲ್ಲಿ ಸರ್ಕಾರಿ ನೌಕರಿ ಬೇಕು ಅನ್ನುವ ಕಾರಣಕ್ಕೆ ತಮ್ಮ ದುಡಿಯಬಹುದಾದ ಪ್ರೈಮ್ ಏಜ್ನಲ್ಲಿ 4 ವರ್ಷ 6 ವರ್ಷ 8 ವರ್ಷ ತಂದೆ ತಾಯಿಗೂ ಭಾರ ಆಗಿ ಇವರು ಸರ್ಕಾರಿ ನೌಕರಿಗೋಸ್ಕರ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ರಲ್ಲ, ಬೇಜಾರು ಅನ್ಸೋದು. 2,84,881 ಅಂತೆ ಖಾಲಿ ಇರೋ ಹುದ್ದೆಗಳು. 2,84,881. ಎಷ್ಟು ಜನ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದಾರೆ? ಈಗ ನಾಳೆ ಸರ್ಕಾರ ರಿಕ್ರೂಟ್ಮೆಂಟಿಗೆ ಕಾಲ್ ಫಾರ್ ಮಾಡ್ತು ಅಂತ ಇಟ್ಕೊಳ್ಳಿ. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದವರು ಎಲ್ರಿಗೂ ನೌಕರಿ ಸಿಗುತ್ತಾ? ನೋ. ಇವರಲ್ಲಿ ಎಷ್ಟು % ಜನರಿಗೆ ನೌಕರಿ ಸಿಗುತ್ತೆ? ಇವರಲ್ಲಿ ಎಷ್ಟು % ಜನರಿಗೆ ನೌಕರಿ ಸಿಗುತ್ತೆ? ಬೆಟ್ಟು ಕಟ್ಟಿ ಹೇಳ್ತೀನಿ, 5%ಗಿಂತ ಜಾಸ್ತಿ ಇಲ್ಲ, ನೌಕರಿಗಳು ಸಿಗೋದಿಲ್ಲ. ಈ 100 ಜನ ಪ್ರತಿಭಟನಾಕಾರರ ಪೈಕಿ 5 ಜನರಿಗೆ ಸಿಗುತ್ತೆ. ಇನ್ನು 95 ಜನ ಅವರು ಇಷ್ಟು ವರ್ಷದ ಶ್ರಮ, ಇಷ್ಟು ವರ್ಷ ಓದಿದ್ದು ಏನಾಗಬೇಕದು? ಇಷ್ಟೇ ಶ್ರಮವನ್ನು ಯಾವುದಾದ್ರೂ ಸ್ಕಿಲ್ ಬೆಳೆಸಿಕೊಳ್ಳುವಲ್ಲಿ ಹಾಕಿದ್ದರೆ, ಯಾವುದಾದ್ರೂ ಕೌಶಲ್ಯವನ್ನು ಬೆಳೆಸಿಕೊಳ್ಳುವಲ್ಲಿ ಹಾಕಿದ್ದರೆ ಇವತ್ತವ್ರ ಪರಿಸ್ಥಿತಿ ಏನಿರ್ತಿತ್ತು? ಇವರು ಶ್ರಮ ಹಾಕಿದ್ದು ಯಾವುದರಲ್ಲಿ? ಜನರಲ್ ನಾಲೆಜ್ ಜಾಸ್ತಿ ಮಾಡಿಕೊಳ್ಳುವಲ್ಲಿ. ಎಕ್ಸಾಮಿಗೆ ಕೇಳೋದು ಅದನ್ನು.
ಹಿಸ್ಟ್ರಿ, ಸೋಷಿಯಾಲಜಿ, ಎಕನಾಮಿಕ್ಸು ಅದನ್ನು ಓದ್ತಿದ್ದಾರೆ ಇವರು. ಈ ಏಜ್ನಲ್ಲಿ ಬಹಳ ಆಶ್ಚರ್ಯ ಅನಿಸುತ್ತೆ. 2,84,881, ಅದರಲ್ಲಿ ಶಿಕ್ಷಕರ ಹುದ್ದೆನೇ 80,000 ಇದೆ ಹತ್ತತ್ರ. ಶಿಕ್ಷಕರು ಮಾಡಿಕೊಳ್ಳಬೇಕಾದ ರಿಕ್ರೂಟ್ಮೆಂಟ್ಗಳನ್ನು ಸರ್ಕಾರ ಮಾಡಿಕೊಳ್ಳಲೇಬೇಕು. ಶಿಕ್ಷಕರಿಲ್ಲದೆ ನೋಡಿ, ಶಿಕ್ಷಣ, ಆರೋಗ್ಯ, ಭದ್ರತೆ ಕಾಂಪ್ರಮೈಸ್ ಆಗಬಾರ್ದು. ಅದರಲ್ಲಿ ಈ ಹುಡುಗರು ಒಂದು ಅರ್ಥ ಮಾಡ್ಕೋಬೇಕು, ಗೌರ್ಮೆಂಟ್ ಈಸ್ ನೋ ಮೋರ್ ದ ಬಿಗ್ಗೆಸ್ಟ್ ಎಂಪ್ಲಾಯರ್. ಸರ್ಕಾರ ನೌಕರಿ ಕೊಡೋ ಮೊನೋಪೊಲಿಯನ್ನು ಉಳಿಸ್ಕೊಂಡಿಲ್ಲ, ಇಲ್ಲ ಸರ್ಕಾರದ ಹತ್ರ. ಮೊದಲು 100 ಜನ ಮಾಡಬಹುದಾಗಿದ್ದ ಕೆಲಸವನ್ನು ಈಗಿನ ಟೆಕ್ನಾಲಜಿಕಲ್ ಜಗತ್ತಿನಲ್ಲಿ 10 ಜನ ಮಾಡ್ತಾರೆ ರೀ. 10 ಜನ ಮಾಡಬಹುದಾಗಿದ್ದ ಕೆಲಸವನ್ನು ಒಬ್ಬನೇ ಕೂತ್ಕೊಂಡು ಮಾಡ್ತಾನೀಗ. ಇವತ್ತು ಬೆಳಗ್ಗೆ ಪೇಪರ್ನಲ್ಲಿ ಒಂದು ಸುದ್ದಿ ಇತ್ತು, ಈ ಪೊಲೀಸ್ ಎಮರ್ಜೆನ್ಸಿ ಕಾಲ್ ಮಾಡ್ತೀವಲ್ಲ, ಮೊದಲು ಒಬ್ಬರು ಅದನ್ನ ರಿಸೀವ್ ಮಾಡೋಕೆ ಒಬ್ಬರು ಕೂತ್ಕೊಂಡಿರ್ತಿದ್ರು. ರಿಸೀವ್ ಮಾಡಿ ಏನಾಗಿದೆ, ಎಲ್ಲಾಗಿದೆ, ನಿಮ್ಮ ಲೊಕೇಶನ್ ಹೇಳಿ, ಇಲ್ಲ ಕೇಳ್ಕೊತಿದ್ರು. ಆ ನಂತರ ಅವ್ರು ಇನ್ನೊಬ್ಬರಿಗೆ ಫೋನ್ ಮಾಡಬೇಕು, ಮತ್ತೊಬ್ಬರಿಗೆ ಫೋನ್ ಮಾಡಬೇಕು, ಹತ್ತಿರ ಯಾರಿದ್ದಾರೆ ಹೊಯ್ಸಳದವರು ಅಂತ ಚೆಕ್ ಮಾಡಬೇಕು, ಅವ್ರು ಅಲ್ಲಿಗೆ ಹೋಗಬೇಕು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಬಿಟ್ಬಿಟ್ಟಿದ್ದಾರಂತದನ್ನು. ನೀವು ಪೊಲೀಸ್ ಎಮರ್ಜೆನ್ಸಿ ನಂಬರಿಗೆ ಕಾಲ್ ಮಾಡಿದರೆ ಆಟೋಮೆಟಿಕ್ಕಾಗಿ ನಿಮ್ಮ ಲೊಕೇಶನನ್ನು ತಗೊಂಡು ಹತ್ತಿರ ಯಾವ ಹೊಯ್ಸಳ ಇದೆಯೋ ಆ ಹೊಯ್ಸಳಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಳಿಸ್ಬಿಡುತ್ತಂತೆ. ಪೊಲೀಸ್ ಇಲಾಖೆಯಲ್ಲಿ ಎಷ್ಟು ನೌಕರಿಗಳನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಗೊಂಡು ಯೋಚನೆ ಮಾಡಿ. ಪ್ರತಿ ಕ್ಷೇತ್ರದಲ್ಲೂ ಆಗ್ತಾ ಹೋಗೋದಿದು. ಬದಲಾದ ಕಾಲಘಟ್ಟಕ್ಕೆ ತಯಾರಾಗಬೇಕು, ಬದಲಾದ ಕಾಲಘಟ್ಟಕ್ಕೆ. ಶಿವಮೊಗ್ಗದಲ್ಲಿ ನಿನ್ನೆ ಸಂಜೆ ನಡೆದಂಥ ಒಂದು ಘಟನೆ. ಆ್ಯಸ್ ಅ ಸೊಸೈಟಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನುವುದನ್ನು ಯೋಚನೆ ಮಾಡೋ ಹಂಗೆ ಮಾಡಿದೆ ಈ ಘಟನೆ. ಸಂಕೇತ ಅಂತ ಒಬ್ಬ ಹುಡುಗ SLC ಓದ್ತಾ ಇದ್ದ, 15 ವರ್ಷ ವಯಸ್ಸು. ತಂದೆ ತಾಯಿಗೆ 2 ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು ಹುಡುಗ ಸಂಕೇತ. ಓದ್ಮೇಲೆ ಚೆನ್ನಾಗಿದ್ನಂತೆ. ನಾನು ರ್ಯಾಂಕ್ ತಗೊಂಡು ಬ್ಯಾನರ್ನಲ್ಲಿ ನಾನು ಫೋಟೋ ಬರೋ ಹಂಗೆ ಮಾಡ್ತೀನಿ, ನೋಡ್ತೀರಿ ಅಂತ ಅಪ್ಪ ಅಮ್ಮಂಗೆ ಹೇಳ್ತಿದ್ದಂತೆ. ಕ್ರಿಕೆಟ್ ಹುಚ್ಚಿತ್ತು, ಕ್ರಿಕೆಟ್ ಆಡ್ತಾ ಇದ್ದ. ಇವನು ಫ್ರೆಂಡು ಗಿರೀಶ ಅಂತ, ಇಬ್ಬರು ಕ್ರಿಕೆಟ್ ಮೇಟ್ಸ್. ಆ ಗಿರೀಶನಿಗೆ ತನ್ನದೇ ಕ್ಲಾಸಿನಲ್ಲಿದ್ದ ಇನ್ನೊಬ್ಬ ಹುಡುಗನ ಜೊತೆಗೆ ಕ್ರಿಕೆಟ್ ವಿಷಯದಲ್ಲಿ ಏನೋ ಗಲಾಟೆ ಆಗಿದೆ. ಕ್ರಿಕೆಟ್ ವಿಷಯದಲ್ಲಿ ಮಕ್ಕಳ ಮಧ್ಯೆ ಆಗ್ತಿರ್ತಾವೆ ಗಲಾಟೆ, ಅದಲ್ಲ ಮ್ಯಾಟ್ರು. ನೆನ್ನೆ ಸ್ಕೂಲ್ ಮುಗಿಸಿ ಗಿರೀಶ ಸಂಕೇತ ಮನೆಗೆ ಹೋಗ್ತಾ ಇದ್ದರೆ ಇನ್ನೊಬ್ಬ ಹುಡುಗನ ಜೊತೆ ಗಲಾಟೆ ಆಗಿತ್ತಲ್ಲ, ಅಪ್ರಾಪ್ತ ಅನ್ನುವ ಕಾರಣಕ್ಕೆ ನಾ ಹೆಸರು ಹೇಳ್ತಾ ಇಲ್ಲ, ಇನ್ನೊಬ್ಬ ಹುಡುಗನ ಜೊತೆ ಗಲಾಟೆ ಆಗಿತ್ತಲ್ಲ, ಆ ಹುಡುಗ ಹೊರಗಡೆಯಿಂದ ಹುಡುಗರನ್ನ ಕರ್ಕೊಂಬಂದ್ಬಿಟ್ಟಿದ್ದಂತೀವಿ ಹೊಡೆಯೋಕ್ಕೆ, ಗಿರೀಶನ ಹೊಡೆಯೋಕ್ಕೆ. ಅವರು ಬಂದು ಗಿರೀಶ್ ಮೇಲೆ ಹಲ್ಲೆ ಶುರು ಮಾಡಿದ್ದಾರೆ. ಈ ಸಂಕೇತ ಹೊಡಿಬೇಡಿ ಅವನನ್ನು ಅಂತ ಬಿಡಿಸಕ್ಕೆ ಹೋಗಿದ್ದಾನೆ. ಗಿರೀಶನ ಹೊಡೆದಿದ್ರು, ಇಲ್ಲ ಅಂತಲ್ಲ, ಅವನಿಗೂ ಈಸ್ ಔಟ್ ಆಫ್ ಡೇಂಜರ್, ಗಂಭೀರ ಗಾಯನೇ ಆಗಿದೆ. ಅವನ್ನ ಬಿಟ್ಟು ಇವನು ಹೊಡೆದ್ಬಿಟ್ರು. ಹೊಡೆಯೋದಂದ್ರೆ ಏನು ಅಂದರೆ ಸಾಯಂಗೆ ಹೊಡೆದ್ಬಿಟ್ರು. ಹುಡುಗ ಸತ್ತೇ ಹೋಗ್ಬಿಟ್ಟ. ಗಾಂಜಾ ಸೇದ್ಕೊಂಡು ಬಂದಿದ್ರಂತೆ ಅಪ್ರಾಪ್ತರು, ಎಲ್ಲರೂ ಅಪ್ರಾಪ್ತರು, 7 ಜನ ಗಾಂಜಾ ಸೇದ್ಕೊಂಡು ಬಂದುಬಿಟ್ಟಿದ್ರಂತೆ. ಸತ್ತವನು ಹಿಂದೂ, ಕೊಂದವರು ಮುಸ್ಲಿಂ ಹುಡುಗರು ಅನ್ನುವ ಕಾರಣಕ್ಕೆ ಬೇರೆ ಒಂದು ಟರ್ನ್ ತೆಗೆದುಕೊಳ್ತಾ ಇದೆ ಇದು. ಆದರೆ ಅಪ್ರಾಪ್ತರ, ಐ ಆಮ್ ಸಾರಿ ಟು ಯೂಸ್ ದಿಸ್ ವರ್ಡ್, ಅಪ್ರಾಪ್ತರ ಅಟ್ಟಹಾಸಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದಾವೆ. ಆ್ಯಸ್ ಅ ಸೊಸೈಟಿ ಯಾವ ಕಡೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ಈ ಒಂದು ಕೇಸ್ ನೋಡ್ಕೊಂಡು ಹೇಳ್ತಾ ಇಲ್ಲ. ಓವರ್ ಆಲ್ ಇತ್ತೀಚಿನ ಘಟನೆಗಳ ಲಿಸ್ಟ್ ಕೊಡ್ತೀನಿ ನಾನು. ನೀವು ಫಸ್ಟ್ ಇದೊಂದು ಹೇಳ್ತೀನಿ ಕೇಳಿ. ಸತ್ತೇ ಹೋಗ್ಬಿಟ್ಟ ಹುಡುಗ ಸಂಕೇತ. ಶಿವಮೊಗ್ಗದಲ್ಲಿ ಜೋರು ಪ್ರತಿಭಟನೆ ಇವತ್ತು. ಅವರ ತಾಯಿ ಮಂಜುಳಾ, ಸಂಕೇತಕ್ಕ ಸುಪ್ರೀತಾ, ಸಂಕೇತನ ಸ್ನೇಹಿತ ಗಿರೀಶ್. ನೋಡೋಕ್ಕಾಗ್ತಿಲ್ಲ ಅವ್ರ ಗೋಳಾಟನ. ಕೇಳಿಸ್ಕೊಳ್ಳಿ ಒಮ್ಮೆ. ಇವತ್ತು ಎಕ್ಸಾಮ್ ಐತೆ, ನನಗೆ ಯಾರು ಏನನ್ಬೇಡ್ರಿ ಅಂದ. ದೇವ್ರಿಗೆ ಕೈ ಮುಗಿದು ಅಮ್ಮ ನನಗೆ ಬಾಯಿ ಅಂದ ಅಮ್ಮ ನಿನಗಿನ್ನ ಟೈಮ್ ಆಗಿಲ್ಲಮ್ಮ, 9 ಗಂಟೆ, ನಾನು 8 ಗಂಟೆಗೆ ಒಕ್ಕನೆ ಅಂದ. ಹಿಂಗ ಸೋತ
ನನ್ನ ಮಗ ಬರ್ಲಿಲ್ಲ ಸರ್. ನನ್ನ ತೊಡಿ ಮೇಲೆ ಯಾಕೆಂದ್ರೆ ಏನು ಮಾತಾಡ್ಲಿಲ್ಲ ಸರ್. ನನ್ನ ಮಗ ಏನ್ ಮಾತಾಡಲ್ಲ ಸರ್. ನನಗಿರಕ್ಕೊಂದೇ ಮಗ ಸರ್. ವಿದ್ಯಾಧರ್ ಸರಿ ಫೋನ್ ಮಾಡಿ ಈಗ 8 ಗಂಟೆಗೆ ಕಳಿಸ್ತಾವೆ ಅಂದ್ರೆ ಸರ್ ಕಳಿಸ್ಲಿಲ್ಲ ನಮಗೆ. ನಾವೇನ್ ಹೇಳೋಣ ಸರ್. ನನ್ನ ಮಗ ಬೇಕು ಸರ್. ಅವ್ರು ಯಾರಂತ ನನಗೆ ಗೊತ್ತಿಲ್ಲ ಅಣ್ಣ. ಅವ್ನು ಯಾರ ಜೊತೆ ಮಾತಾಡಲ್ಲ, ಅವ್ನು ಏನು ಇಲ್ಲ. ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಯಾರ ಜೊತೆ ನನ್ನ ತಮ್ಮ ಸೇರಲ್ಲ. ಇಡೀ ಸ್ಕೂಲ್ ಅಲ್ಲಿರೋದು ಉರ್ದು ಸ್ಕೂಲ್ ಆಗಿದೆ. ಅದು ಫುಲ್ ಗೌರ್ಮೆಂಟ್ ಸ್ಕೂಲ್ ಅಲ್ಲ, ಅದು ಉರ್ದು ಸ್ಕೂಲ್ ಆಗಿದೆ. ಫುಲ್ ಒಂದ್ ಸ್ವಲ್ಪ ಜನ ಕನ್ನಡ ಇಲ್ಲ. ಫುಲ್ ಇದೇ ಹಿಂದಿನೇ ಇರೋದು. ಅವ್ರವ್ರೇ ಸೇರ್ಕೊಂಡ್ಬಿಟ್ಟು ನನ್ಗೆಲ್ಲ ಗಾಂಜಾ ಹೊಡ್ಕೊಂಡು ನನ್ನ ತಮ್ಮನಿಗೆ ಮಾಡಿದ್ರೆ ಏನ್ ಕಾರಣ? ಇವಾಗ ಏನ್ ಪರಿಹಾರ ಕೊಡ್ತೀರಾ ಹೇಳ್ರಿ? ರಾತ್ರಿ 9 ಗಂಟೆ ತನಕ ಏನಕ್ಕೆ ಮಾಡ್ಬೇಕು? 9 ಗಂಟೆಗೆ ನಾನು 8:15 ಸರಿ ಫೋನ್ ಮಾಡಿ ಸರ್ 8:15 ಮೆಸೇಜ್ ಹಾಕ್ರಿ ಅಂತ ಕೇಳಿದೀನಿ. 9 ಗಂಟೆ ಬಿಟ್ರು ತಾನೆ. 9 ಗಂಟೆ ಮೆಸೇಜ್ ಹಾಕ್ಬೇಕಿತ್ತು. ಮತ್ತೇನಕ್ಕೆ ಮೆಸೇಜ್ ಹಾಕಿಲ್ಲ ಅವರು? ಮೆಸೇಜ್ ಹಾಕಿದ್ರೆ ನಾನು ನನ್ನ ತಮ್ಮನ್ ಕರ್ಕೊಂಡ್ ನಾನು ಹೋಗ್ತಿದ್ದೆ ಸ್ಕೂಲಿಗೆ. ಕರ್ಕೊಂಡ್ ಬರ್ಬೇಕಾಗಿತ್ತು ಅವ್ನ ಸ್ಕೂಲಿಗೆ. ಅಷ್ಟು ನನ್ನ ತಮ್ಮನ್ ಕರ್ಕೊಂಡ್ ಬರ್ಬೇಕಷ್ಟೇ. ನನ್ನ ತಮ್ಮ ಇರ್ಬೇಕು. ನನ್ನ ತಮ್ಮ ಏನಾರು ಅವ್ರಿಗೇನು ಪರಿಹಾರ ಸಿಕ್ಕಿಲ್ಲ, ಅವ್ರ 4 ಜನ ಅವ್ರ ಏನಾರು ಸತ್ತಿಲ್ಲ ಅಂದ್ರೆ ನನ್ನ ಫ್ಯಾಮಿಲಿನೇ ಸತ್ತೋಗ್ತೀವಿ ನಾವು. ಕಾರಣ ಇದೆ ಪೊಲೀಸ್ ಸ್ಟೇಷನ್, ಎಲ್ಲಾನು ಕಾರಣ. ಸ್ಕೂಲಿಂದ ಹೊರಗಡೆ ಬರಬೇಕಾರೆ, ನಾವು ಮನೆಗೆ ಹೋಗಬೇಕಾರೆ ಕೈ ಹಿಡ್ಕೊಂಡು ಕರ್ಕೊಂಡು ಏನು ಕೊಡದೆ ಏನಕ್ಕೆ ಬೈದೆ ಅಂತ ಅವ್ರ ಅಪರಾಧಿ ಅವರವರೇ ಮಾಡ್ಕೊಂಡು ನಮಗೆ ತೊಂದರೆ ಕೊಟ್ಟು ಫೀಲ್ಡಿಗೆ ಹೇಳ್ಕೊಂಡು ಹೋಗಿ ತುಂಬ ಇಬ್ಬರಿಗೆ ನನ್ನ ಫ್ರೆಂಡು ನನಗೆ ಇಬ್ಬರಿಗೂ ಹಿಡ್ಕೊಂಡು ಗುಂಪಲ್ಲಿ ಹೊಡೆದು ಜ್ಞಾನ ತಪ್ಪಿತೆ. ಅವಾಗ ಹೆಂಗೆ ಹೊಡೆದ್ರೆ ಗೊತ್ತಿಲ್ಲ, ನಮಗೆ ಸಿಕ್ಕಾಪಟ್ಟೆ ಹೊಡ್ತಾ ಬಿದ್ದಿ ಸರ್. ತುಂಬ ಹೊಡೆದು ಬಿಟ್ಟಿದ್ದಾರೆ. ಒಂದು 5-6 ಜನ ಹೊಡೆದ್ರು ಸರ್. ಸಂಕೇತ ಕೆಳಗಡೆ ಬಿದ್ದಿದ್ದ ಸರ್. ಅವಾಗ ನಾನು ಗಾಬರಿಯಾಗಿ ಸರ್ರಿ ಕರ್ಕೊಂಡ್ಬಂದಿದ್ವಿ, ಏನು ಈ ಥರ ಆಗಿತ್ತಲ್ಲ ಅಂತ. ಅವರು ಸೊಳೆಬೆಲೆ ಇದ್ಗಾ ನಗರ ಹುಡುಗರು ಸರ್. ಯಾಸೀನ್ ಅಫ್ನಾನ್. ಸರ್ ಅದೇ ಸಲರು 10th ಫೇಲ್ ಆಗಿದ್ದಾರೆ. 10th ಫೇಲ್ ಆಗಿ 9th ಕುತ್ಕೊಂಡು ತಲೆಟೆ ಮಾಡ್ತಾರೆ ಸರ್. ತುಂಬ ಇದೇ ವರ್ಷ ಅಂತಲ್ಲ, ಪ್ರತಿ ವರ್ಷನೂ ಹಂಗೆ ಮಾಡೋದು ಸರ್. ಮಕ್ಕಳು ಮಾಡಿದ್ರು, ದೊಡ್ಡವ್ರೇನು ಸಮರ್ಥನೆ ಮಾಡಿಕೊಳ್ಳಿಲ್ಲ. ಅಂದರೆ ಸಮುದಾಯದ ಲೆಕ್ಕಾಚಾರಕ್ಕೆ ಬಂದರೆ ಪಾಪ ಅನೇಕ ಜನ ಮುಸ್ಲಿಂ ಹೆಣ್ಮಕ್ಳು ಬಂದು ಸಂಕೇತ ತಂದೆ ತಾಯಿಗೆ ಸಮಾಧಾನ ಹೇಳಿದ್ರು. ಬಿಡಬಾರ್ದು ಅವ್ರನ್ನ ಅಂತ ಮಾತಾಡಿದ್ರು. ಕೇಳಿಸ್ಕೊಳ್ಳಿ ಒಮ್ಮೆ ಅವ್ರು ಮಾತಾಡಿದ್ದು. को अच्छा छोड़ना नहीं उनको. स्कूल में करी सो, स्कूल में करी सो. ತಪ್ಪೇನೆ ಬಿಡಬಾರ್ದು. ಯಾರು ಇರ್ಲಿ ಬಿಡಬಾರ್ದು ಸರ್. ಬಿಡಬಾರ್ದು ಸರ್. ದಿನ ಸ್ಕೂಲಿಗೆ ಹೋಗೋದು ನೋಡ್ತೀವಿ ಸರ್. ಈ ತರ ಆಗತ್ತೆ ಅಂತ ಕನ್ಸೊಳಗೇನು ನೆನ್ಸ್ ಮಾಡ್ಕೊಂಡಿಲ್ಲ ಸರ್. ಭಾಳ ಇದಾಗ್ದೈತೆ ಆ ಪಾಪುಗೆ. ಬಿಡಬಾರ್ದು. ಎಷ್ಟು ಜನ ಐತೆ ಅವ್ರು ಅಷ್ಟಿಗೂ ಹಾಕಿ ಸರಿಯಾಗಿ ಇದು ಮಾಡ್ಬೇಕು ಸರ್. ಡ್ರೆಸ್ ಗಾಂಜಾ ಕುಡಿಯೋದು ಇಲ್ಲೇ ಅಂಗಡಿ ಐತೆ ಸರ್. ಒಂದೊಂದು ಕೇರಿ ಒಳಗೆ 3 ಅಂಗಡಿ ಇದೆ. ಏನಿದು ಘಟನೆ ಆಗಿದೆ, ಈ ಘಟನೆಗೆ ನಾವು ಖಂಡಿಸ್ತೀವಿ. ಯಾರಿಗೂ ಈ ಥರ ಆಗಬಾರ್ದು. ಇದು ಘಟನೆ ಆಗಬಾರ್ದಾಗಿತ್ತು. ಈ ಹುಡುಗರು ಕಿತ್ತಾಡ್ಕೊಂಡು ಈ ಥರ ಘಟನೆ ಆಗಿದೆ. ಅದು ಆ ನೋವು ನಮಗೂ ಆಗಿದೆ. ಇಲ್ಲಿ ಎಲ್ಲರೂ ಸೌಹಾರ್ದತೆಯಿಂದನೇ ಇದ್ದಾರೆ. ಆದರೂ ಇದು ಆಗಿರೋದು ನಾವು ಖಂಡಿಸ್ತೀವಿ. ಇಲ್ಲಿ ಒಂದು ಪೊಲೀಸ್ ಚೌಕಿ ಆಗಬೇಕು, ಇಲ್ಲಾಂದರೆ ಒಂದು ಸ್ಟೇಷನ್ ಇಲ್ಲಿ ಹೊಸ ನಿರ್ಮಾಣ ಆಗಬೇಕು, ಒಂದು ಸ್ಟೇಷನ್ ಆಗಬೇಕು ಅಂತ ಹೇಳಿ ಅದನ್ನು ಹೇಳಿದ್ದೀವಿ. ಇವರಿಗೆ ಈ ಭಾಗಕ್ಕೆ ಜನರಿಗೆ ಏನೇನೋ ತೊಂದರೆ ಆಗ್ತಾಯಿದೆ ಆ ವಿಚಾರನೂ ಹೇಳಿದ್ದೀವಿ. ಹಾಗಾಗಿ ಇಲ್ಲ ಇಂದು ಮೇಲೆ ನಾವು ಖಂಡಿತ ಮಾಡೇ ಮಾಡ್ತೀವಿ ಅಂತ ಅವರು ಭರವಸೆಯನ್ನು ನೀಡಿದ್ದಾರೆ. ಈ ಭಾಗದಲ್ಲಿ ಸ್ವಲ್ಪ ಗಾಂಜಾ ಹಾವಳಿ ಎಲ್ಲ ಜಾಸ್ತಿ ಆಗಿದೆ ಇಲ್ಲಿ. ಅದಕ್ಕೆ ನಾನು ಮೊದಲನೇ ಸತಿ ನಿಮ್ಗೆ ಹೇಳಿದೆ, ಇಲ್ಲಿ ಒಂದು ಚೌಕಿ ನಿರ್ಮಾಣ ಆಗಬೇಕು ಅಂತ. ಅದೆಲ್ಲ ಭಾಳ ಸತಿ ಹೇಳಿದ್ದೀವಿ ಮೀಟಿಂಗಲ್ಲಿ. ಜಾಗ ಗೀಗ ಎಲ್ಲ ಇದೆ. ಚೌಕಿ ನಿರ್ಮಾಣ ಆಗ್ಬೇಕಂತೆ, ಪೊಲೀಸ್ ಬಂದೋಬಸ್ತ್ ಆಗ್ಬೇಕಂತೆ. ಅಲ್ರಿ, ಯಾರ ದೊಡ್ಡವ್ರು ಗಾಂಜಾ ಸೇರ್ತಿದ್ದಾರೆ ಅಂದರೆ ಅವ್ರನ್ನ ಪೊಲೀಸರು ಹಿಡಿದು ಶಿಕ್ಷೆ ಕೊಡೋದ್ರಲ್ಲಿ ಒಂದು ಅರ್ಥ ಇದೆ. ಮಕ್ಕಳು ಗಾಂಜಾ ಸೇರ್ತಿದ್ರೆ ಅಪ್ಪ ಅಮ್ಮಂಗೆ ಗೊತ್ತಾಗೋದಿಲ್ವಾ? ಮನೇಲಿ ಮಕ್ಕಳು ದಾರಿ ಬಿಟ್ಟಿದ್ರೆ ಅಪ್ಪ ಅಮ್ಮಂಗೆ ಗೊತ್ತಾಗೋದಿಲ್ವಾ? 6 ಗಂಟೆಗೆ ಮನೆಗೆ ಬರ್ತಿದ್ದ ಮಗ 6:30 ತನಕ ಯಾಕೆ ಬರಲಿಲ್ಲ ಅಂದರೆ ತಂದೆ ತಾಯಿ ಆದವ್ರು ಕೇಳ್ಬೇಕು ತಾನೆ. ಕೇಳ್ತಾರಲ್ವಾ? ಜವಾಬ್ದಾರಿಯುತ ತಂದೆ ತಾಯಿ ಆದವರು ಸುಮ್ಮನೆ ಹುಟ್ಟಿಸ್ ಬೀದಿಗೆ ಬಿಟ್ಬಿಟ್ರೆ. ಗಾಂಜಾ ಹಾವಳಿ ಇದೆ, ಗಾಂಜಾ ಹಾವಳಿ ಇದೆ. 15-16 ವರ್ಷದ ಮಕ್ಕಳು ಗಾಂಜಾ ಸೇರ್ತಾ ಇದ್ದಾರೆ. ತಂದೆ ತಾಯಿ ಆದವ್ರು ಏನು ಮಾಡ್ತಿರ್ತಾರೆ? ಎಲ್ಲವನ್ನೂ ತಗೊಂಡೋಗಿ ಪೊಲೀಸರ ಮೇಲೆ ಹಾಕಿ, ಎಲ್ಲವನ್ನೂ ತಗೊಂಡೋಗಿ. ಹಂಗಂತ ಪೊಲೀಸರು ಇದನ್ನು ತಡಿಬಾರ್ದು ಅದನ್ನ ಹೇಳ್ತಿಲ್ಲ ನಾನು. ಅಕ್ರಮ ಮದ್ಯ ಮಾರಾಟ, ಗಾಂಜಾ ನಿಲ್ಲಿಸಬೇಕಾದದ್ದು ಅವ್ರ ಜವಾಬ್ದಾರಿ. ಆದರೆ ಮಕ್ಕಳ ದಾರಿ ತಪ್ಪಿದಾಗ ಮೊದಲು ಗೊತ್ತಾಗೋದು ಪೊಲೀಸರಿಗಲ್ರಿ, ತಂದೆ ತಾಯಿಗೆ ಗೊತ್ತಾಗಬೇಕು. ಗೊತ್ತಾಗುತ್ತವ್ರಿಗೆ. ಮಗ ಎಲ್ಲಿ ಹೋಗ್ತಿದ್ದಾನೆ, ಯಾರ ಜೊತೆಗೆ ಹೋಗ್ತಿದ್ದಾನೆ, ಎಷ್ಟೊತ್ತಿಗೆ ಹೋಗ್ತಿದ್ದಾನೆ, ಅವನ ವರ್ತನೆಗಳು ಹೆಂಗಿದ್ದಾವೆ,
ಗೊತ್ತಾಗೋದಿಲ್ವಾ ತಂದೆ ತಾಯಿಗೆ? ಆ ಮುರುಡೇಶ್ವರದಲ್ಲಿ ಕಲ್ಲು ತೂರಾಟ ನಡೀತಾ ಇತ್ತು ಹಿಂದೂಗಳ ಮನೆಗಳ ಮೇಲೆ. ಜನ ಓಡೋಗಿ ಇಬ್ಬರು ಹಿಡ್ಕೊಂಡಿದ್ದಾರೆ. ಇಬ್ಬರು ಗಾಂಜಾ ಸೇದಿದ್ರಂತೆ. ಪೊಲೀಸರು ತಗೊಂಡೋಗಿ ಕೊಟ್ಟಿದ್ದಾರೆ. ಪೊಲೀಸರೇನೋ ನೆಗ್ಲೆಕ್ಟ್ ಮಾಡಿದ್ರಂತೆ. ಜನ ಎಲ್ಲ ಸೇರಿ ಮುತ್ತಿಗೆ ಹಾಕಿದ್ದಾರೆ ಪೊಲೀಸ್ ಸ್ಟೇಷನ್ಗೆ. ಅದಾದ ಮೇಲೆ ಯಾರನ್ನ ಹಿಡ್ಕೊಂಬಂದಿದ್ರಲ್ಲ ಇಬ್ಬರು ಹುಡುಗರನ್ನ, ಅವ್ರನ್ನ ವಿಚಾರಣೆ ಮಾಡಿ ಉಳಿದವ್ರನ್ನೆಲ್ಲ ಕರ್ಕೊಂಬಂದಿದ್ದಾರೆ. ಟೆಸ್ಟ್ ಮಾಡಿಸಿದ್ರೆ ಎಲ್ಲರೂ ಗಾಂಜಾ, ಎಲ್ಲರೂ ಅಪ್ರಾಪ್ತರು. ಮೈಂಡ್ ಯು, ಎಲ್ಲರೂ ಅಪ್ರಾಪ್ತರು ಅವರು ಮುರುಡೇಶ್ವರದಲ್ಲೂ. ಈ ಶಿವಮೊಗ್ಗದ ಹತ್ತಿರದ ಒಂದು ಸಣ್ಣ ಪಟ್ಟಣದಲ್ಲಿ ಮಕ್ಕಳು ಗಾಂಜಾ ಸೇದ್ಕೊಂಡು ಓಡಾಡ್ತಿದ್ದಾರೆ, ತಂದೆ ತಾಯಿಗೆ ಗೊತ್ತಾಗ್ತಿಲ್ಲ. ಮುರುಡೇಶ್ವರದಲ್ಲಿ ಗಾಂಜಾ ಸೇದ್ಕೊಂಡು ಓಡಾಡ್ತಿದ್ದಾರೆ, ತಂದೆ ತಾಯಿಗೆ ಗೊತ್ತಾಗ್ತಿಲ್ಲ. ಇಲ್ಲಿ ಶಿವಮೊಗ್ಗದಲ್ಲಿ BJP ನಾಯಕರುಗಳ ಪ್ರತಿಭಟನೆ. DC ಬಂದರು, 15 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ರು ರಾಜ್ಯ ಸರ್ಕಾರದಿಂದ. 10 ಲಕ್ಷ, ಶಿಕ್ಷಣ ಇಲಾಖೆಯಿಂದ 5 ಲಕ್ಷ ಅಂತ, 25 ಲಕ್ಷ ಯಾರು ಕೊಡಬೇಕು ಮಿನಿಮಮ್ ಅಂತ BJP ಅವರ ಪ್ರತಿಭಟನೆ. ಕೇಳಿಸ್ಕೊಳ್ಳಿ ಯಾರ್ಯಾರು ಏನೇನಂದ್ರು ಅಂತ. ಮೂಲ ಕಾರಣ ಬಂದ್ಬಿಟ್ಟು ಒಂದು ಕ್ರಿಕೆಟ್ ಮ್ಯಾಚಲ್ಲಿ ಆಗಿದ್ದಂತಹ ಒಂದು ವಾಗ್ವಾದ. ಆ ವಾಗ್ವಾದ ಮೇರೆಗೇನೆ ಇವನು ಬಿಡಿಸೋದಕ್ಕೆ ಹೋಗಿದ್ದಾನೆ. ಬಿಡಿಸೋದಕ್ಕೆ ಹೋದಾಗ ಇವನಿಗೂ ಏಟು ಬಿದ್ದಿದೆ. ಆ ಏಟಿನ ಅನುಸಾರ ಅವನು ಅಲ್ಲೇ ಇಮಿಡಿಯೇಟಾಗಿ ಕುಸ್ತು ಬಿದ್ದಿದ್ದಾನೆ. ಈ ನಿಟ್ಟಿನಲ್ಲೇ ನಾವು ನಿನ್ನೆ ರಾತ್ರಿಯೇ 7 ಜನ ಆರೋಪಿತರನ್ನು ನಾವು ಬಂಧನ ಮಾಡಿದ್ದೀವಿ. ಅವ್ರನ್ನ ನಾವು ನಮ್ಮ ವಶಕ್ಕೆ ತಗೊಂಡು ನಮ್ಮ ಪರಿಶೀಲನೆ ನಡೆಸ್ತಾ ಇದ್ದೀವಿ. ಇದಕ್ಕೆ ಇನ್ವೆಸ್ಟಿಗೇಷನ್ ಕೂಡ ನಮ್ಮ ಒಂದು ಸ್ಪೆಷಲ್ ಸೆಲ್ ಏನಿದೆ DCRE ಅವರೇ ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡುತ್ತೆ ಅಂತ. ನಿನ್ನೆ ನಡೆದಂಥ ಒಂದು ದುರಾದೃಷ್ಟಕರ ಘಟನೆಯಲ್ಲಿ ಮೃತಪಟ್ಟಂತಹ ಬಾಲಕನ ಕುಟುಂಬಕ್ಕೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಸರ್ಕಾರ 10 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಿಸಿದೆ. ಅದೇ ರೀತಿ ಸನ್ಮಾನ್ಯ ಶಿಕ್ಷಣ ಸಚಿವರು ಇಲಾಖೆಯಿಂದ ಕೂಡ ಹೆಚ್ಚುವರಿಯಾಗಿ 5 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಈವರೆಗೆ ತನಿಖೆ ಪ್ರಗತಿಯಲ್ಲಿರೋದರಿಂದ ಸುಮಾರೊಂದು 7 ಜನ ಇಲ್ಲಿವರೆಗೆ ಬಂಧನ ಆಗಿದೆ. ತನಿಖೆ ಇನ್ನೂ ಪ್ರಗತಿಯಲ್ಲಿರೋದ್ರಿಂದ ಅದ್ರ ಬಗ್ಗೆ ಏನು ಹೆಚ್ಚಿಗೆ ಗಾಯಾಳುವವರಿಗೆ ಅದಕ್ಕೆ ಯಾವ ರೀತಿ ನಾವು ಪರಿಹಾರ ಕೊಡಬೇಕಂತ ಸ್ಥಳೀಯವಾಗಿ ಪರಿಹಾರ ಕೊಡೋದಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಪರಿಹಾರ ಕೊಡೋದಕ್ಕೆ ಕ್ರಮವನ್ನು ತೆಗೆದುಕೊಳ್ತೀವಿ. DC ಅವರಿಗೂ ಅದನ್ನೇ ಹೇಳಿದೆ, ನೀವು ಅನೌನ್ಸ್ ಮಾಡಿ 25 ಲಕ್ಷ ಮಾಡ್ತೀರೋ 50 ಲಕ್ಷ ಮಾಡ್ತೀರೋ, ಸರ್ಕಾರ ಕೊಡದೆ ಹೋದರೆ ಹಿಂದೂ ಸಮಾಜದಿಂದ ಸಂಗ್ರಹ ಮಾಡಿ ನಿಮ್ಮ ಅಕೌಂಟಿಗೆ ಹಣ ಕೊಡ್ತೀವಿ ಅಂಥೇಳಿ. ತಾಕತ್ತಿದೆ ಹಿಂದೂ ಸಮಾಜಕ್ಕೆ. ಆದರೆ ನಿಮ್ಮ ಜವಾಬ್ದಾರಿ ನೆನಪು ಮಾಡಬೇಕಲ್ಲ ನಾವು. ಆ ಕುಟುಂಬಕ್ಕೆ ಏನು ಶಕ್ತಿ ಕೊಡಬೇಕೋ ಕೊಡತ್ತೆ ಹಿಂದೂ ಸಮಾಜ. ಒಂದು ಸರ್ಕಾರವಾಗಿ ನೀವು ನಡ್ಕೋಬೇಕಲ್ಲ ಸರಿಯಾಗಿ. ಇದು ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ನಮಗೆ ಅನಿಸಿರೋ ತಾರತಮ್ಯ ಆಗಿದೆ. ತಾರತಮ್ಯನ 100% ತಾರತಮ್ಯ ಇದು. ಅವ್ರು ಹೇಳಿದ್ರು, ಸರ್ ನಾನು ತುಂಬ ಸರಿ ಹೇಳಿದ್ವಿ ಪೊಲೀಸ್ ಸ್ಟೇಷನಿಗೆ ಹೋಗಿ, ಇಲ್ಲೆಲ್ಲ ಈ ಥರ ಕುಡ್ಕೊಂಡು ಡ್ರಗ್ಸ್ ತೊಗೊಂಡು ಈ ಥರದ್ದೆಲ್ಲ ಮಾಡ್ತಾರೆ, ಯುವಕರು ತೊಂದರೆ ಮಾಡ್ತಿದ್ದಾರೆ ಅಂತ ಹೇಳಿದ್ವಿ. ನಮ್ಮ ಗೌರವ ಎಲ್ಲ ಹಾಳು ಮಾಡ್ತೀರ ಅಂತ ಸಂಗತಿ ಹೇಳಿದ್ವಿ. ನಮ್ಮ ಕೈಲಿ ನಿಯಂತ್ರಣ ಮಾಡ್ತಕ್ಕೆ ಆಗ್ತಾಯಿಲ್ಲ, ನೀವಾರು ಮಾಡಿ ಅಂತ ಹೇಳಿದ್ರೆ ಈ ಕ್ಷಣದ ತನಕ ಅವ್ರು ಆ್ಯಕ್ಷನ್ ತೊಗೊಳ್ಳಲ್ಲ ಸರ್ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ದೇಶದಕ್ಕೋಸ್ಕರ ಬದುಕಬೇಕು ಅಂತ ಹೇಳೋರು ನಾವು. ನಿಮಗೆ ಅದನ್ನೇ ಹೇಳೋದು ನಾನು. ದೇಶ ಚೆನ್ನಾಗಿರಬೇಕು ಅಂದರೆ ನಮ್ಮ ಮಕ್ಕಳು ಚೆನ್ನಾಗಿರಬೇಕು. ನಿಮ್ಮ ಮಕ್ಕಳಿಗೆ ಹೇಳಿ ಅಂತ ಹೇಳಿದ್ದೀನಿ ನಾನು. ನೀವು ಬದಲಾವಣೆ ಆಗಬೇಕು. ನಮಗೆ ದೇಶದ್ರೋಹಿಗಳಿಗೂ ದೇಶಭಕ್ತರ ಮಧ್ಯೆ ಇರುವಂಥ ನಮ್ಮದು ಬಡಿದಾಟಗಳಷ್ಟೇ. ಅದು ಅವರು ಮಾಹಿತಿ ಇರೋದಿಷ್ಟೇ. ಅವರು 16, 17, 18 ವರ್ಷದ ವಯೋಮಿತಿಯ ಹುಡುಗರು ಹೊಡೆದಾಡ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೇ ಆಯುಧಗಳನ್ನು ಉಪಯೋಗಿಸಿಲ್ಲ ಅಂತೇಳಿ ವರದಿ ಕೊಟ್ಟಿದ್ದಾರೆ. ಹೊಡೆದಾಡ್ಕೊಂಡ್ರು, ಅದರಲ್ಲಿ ಅವರು ಹುಡುಗ ಸತ್ತಿದ್ದಾನೆ. ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಕಾನೂನು ಪ್ರಕಾರ ಯಾವ ರೀತಿ ಕ್ರಮ ತಗೋಬೇಕು, ಅದನ್ನೆಲ್ಲ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೇವೆ. ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪನವ್ರ ಹತ್ರ ನನಗೆ ಮಾತಾಡಿದೆ. ಅವರು ಇಲ್ಲಿಯ ಅಂಶಗಳೆಲ್ಲ ಪೂರ ತಿಳ್ಕೊಂಡಿದ್ದೀನಿ ನಾನು. ಅವ್ರು ಧರಣಿ ಕೂತಿರೋದು ಎಲ್ಲ ಗೊತ್ತಿದೆ. ಆ ಹುಡುಗ ಸತ್ತಿರೋದು ಗೊತ್ತಿದೆ, ಅವ್ನಿಗೆ ಕೊಲೆ ಮಾಡಿದ್ದೆಲ್ಲ ಗೊತ್ತಾಗಿದೆ. ಯಾರ್ಯಾರು ಕೊಲೆಗಡಕರಿದ್ದಾರೋ ಅವ್ರನ್ನೆಲ್ಲರೂ ಕೂಡ ಅರೆಸ್ಟ್ ಮಾಡ್ಸೋಕ್ಕೆ ಹೇಳಿನಿ. ಸಾಕಷ್ಟು ಜನಕ್ಕೆ ಅರೆಸ್ಟು ಮಾಡಿದ್ದಾರೆ. ಈಗ ಜೊತೆಗೆ ಪರಿಹಾರ ಕೊಡೋದಕ್ಕೇನು ಅನ್ನೋದು ದಿಕ್ಕಲ್ಲೂ ಕೂಡ ನಾನು ಜಿಲ್ಲಾಧಿಕಾರಿಗೆ ಹೇಳಿದ್ದೀನಿ. ನಾನು CM ಹತ್ರ ಮಾತಾಡ್ಕೊಂಡು ಏನು ಪರಿಹಾರ ಕೊಡ್ಸೋಕ್ಕೆ ಸಾಧ್ಯವೋ ಖಂಡಿತ. ನಮ್ಮ ಕಾನೂನು ಒಂದ್ಸಲ ವಿಚಿತ್ರನೇ. ಅಪ್ರಾಪ್ತ 18ಕ್ಕಿಂತ ಕಡಿಮೆ 1 ದಿವಸ ವಯಸ್ಸು ಕಡಿಮೆ ಆಗಿದ್ದರೂ ಕೂಡ ಬಾಲಾಪರಾಧಿ. ಆತನಿಗೆ ಗಾಂಜಾ ಸೇವಿಸಬಲ್ಲಷ್ಟು ವಯಸ್ಸಾಗಿದೆ. ಆದರೆ ನಾರ್ಮಲ್ ಕಾನೂನಿನ ಅಡಿಯಲ್ಲಿ ಶಿಕ್ಷೆಗೊಳಗಾಗುವಷ್ಟು ವಯಸ್ಸಾಗಿಲ್ಲ ಅಂತ. ಆತನಿಗೆ ಅತ್ಯಾಚಾರವೆಸಗುವಷ್ಟು ವಯಸ್ಸಾಗಿರಬಹುದು, ನಾರ್ಮಲ್ ಕಾನೂನಿನಲ್ಲಿ ಶಿಕ್ಷೆಗೊಳಗಾಗುವಷ್ಟು ವಯಸ್ಸಾಗಿಲ್ಲ. ಕೊಲೆ ಮಾಡುವಷ್ಟು ವಯಸ್ಸಾಗಿರಬಹುದು,
ನಾರ್ಮಲ್ ಕಾನೂನಿನಲ್ಲಿ ಶಿಕ್ಷೆಗೊಳಗಾಗುವಷ್ಟು ವಯಸ್ಸಾಗಿಲ್ಲ ಅಂತ. ಮರ್ಡ್ರು, ರೇಪು ಏನು ಮಾಡಿದ್ರೂ ಆ ವಯಸ್ಸು ಅನ್ನೋದೊಂದು ಪ್ರೊಟೆಕ್ಷನ್ಗೆ ಬಂದುಬಿಡುತ್ತೆ. ಸೊಸೈಟಿ ಹ್ಯಾಸ್ ಟು ರಿವಿಸಿಟ್ ದ್ಯಾಟ್ ಆಲ್ಸೋ. ಡೆಲ್ಲಿ ಗ್ಯಾಂಗ್ ರೇಪ್ನಲ್ಲಿ ವಾದ ಬಂದುಬಿಡ್ತೀರಿ, ಅಪ್ರಾಪ್ತವನು ಅಂತಾರೆ. ರೇಪ್ ಮಾಡೋಷ್ಟು ವಯಸ್ಸಾಗಿಲ್ವಾ? 1-2 ಅಲ್ಲ, ಮುರುಡೇಶ್ವರದ ಉದಾಹರಣೆ ಹೇಳಿದೆ ನಿಮಗೆ. ಬೈಕ್ನಲ್ಲಿ ಬಂದು ಕಲ್ಲು ತೂರ್ತಾರೆ, ಜನ ಬಂದೊಂದಿಬ್ಬರು ಹಿಡ್ಕೊಂಡ್ರು, ನೋಡಿದ್ರೆ ಗಾಂಜಾ ಘಾಟು, ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಕೊಟ್ಟರು, ಪೊಲೀಸರು ನೆಗ್ಲೆಕ್ಟ್ ಮಾಡಿದ್ರು ಅಂತ ಮುತ್ತಿಗೆ ಹಾಕ್ಬಿಟ್ರು ಜನ ಪೊಲೀಸ್ ಸ್ಟೇಷನ್ಗೆ. ಅದಾದ ಮೇಲೆ ಉಳಿದವ್ರನ್ನೆಲ್ಲ ಹಿಡ್ಕೊಂಬರ್ತಾರೆ 7 ಜನ. ಮೆಡಿಕಲ್ ಟೆಸ್ಟ್ ಮಾಡಿಸಿದ್ರೆ 7 ಜನ ಗಾಂಜಾ ಸೇವಿಸ್ತಾರೆ ಅಂತ. 7 ಜನ ಗಾಂಜಾ. ಒಂದು ಗಾಂಜಾ, ಇನ್ನೊಂದು ಅಪ್ಪ ಅಮ್ಮನ ಬೈಕ್ ತಗೊಂಬರೋದು. ಬೈಕ್ ಯಾರು ಕೊಟ್ಟರು ಅವ್ರ ಕೈಗೆ? ಅಪ್ರಾಪ್ತ ಮಕ್ಕಳ ಕೈಗೆ. ಇದು ವಿಪರೀತ ಆಗಿದೆ. ಬೆಂಗಳೂರಿನ ದಿನ ಹೋಗ್ತೀನಲ್ಲ, ಹೆಬ್ಬಾಳ ಫ್ಲೈಓವರ್ ಆದಮೇಲೆ ಇನ್ನೊಂದು ಫ್ಲೈಓವರ್ ಹತ್ಬೇಕು ನೀವು ಏರ್ಪೋರ್ಟಿಗೆ. ಅದನ್ನ ಹತ್ತದೇ ಸೈಡಿಗೆ ಬನ್ನಿ ರಾತ್ರಿ 11-11ವರೆಗೆ, ನೋಡ್ತೀರಲ್ಲಿ ವೀಲಿಂಗ್ ಹೆಂಗಾಗತ್ತೆ ಅಂತ. ಒಬ್ರಿಗಾರು ಮೈ ಮೇಲೆ ಖಬರ್ ಇರುತ್ತಾ ಅಲ್ಲಿ? ಎಲ್ಲ ಮಕ್ಕಳೇ, ಸಣ್ಣ ಸಣ್ಣ ಮಕ್ಕಳು. ಯಾರು ಕೊಟ್ಟರು ಅವ್ರ ಕೈಗೆ ಬೈಕು? ಇವ್ರ ವಯಸ್ಸಿನಲ್ಲಿ ಸೈಕಲ್ ಕನಸಾಗಿತ್ತು ನಮಗೆಲ್ಲ. ಜನವರಿ ಇದೇ ವರ್ಷ ಜೆ ನಗರ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ. ಅಪ್ರಾಪ್ತರು. ಚಿಕ್ಕಮಗಳೂರು ಇದೇ ತಿಂಗಳು ದಲಿತ ಕುಟುಂಬವೊಂದರ ಮನೆಯ ಮೇಲೆ ಕಲ್ಲು ತೂರಾಟ. ಅಪ್ರಾಪ್ತರು. ಬಾಗಲಕೋಟೆ ಶಿವಾಜಿ ಜಯಂತಿ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ. ಕೇಸ್ ಆಗಿದ್ದು ಪ್ರಾಪ್ತರ ಮೇಲೆ. ವಿಡಿಯೋ ನೋಡಿ ಒಂದ್ಸಲ, ಅಪ್ರಾಪ್ತರಿದ್ದಾರೋ ಇಲ್ಲ ಅಲ್ಲಿ ಅಂತ. ಕಲಬುರಗಿ ಚಿಂಚೋಳಿ ಈಗ ಯಾರೋ ವಿಡಿಯೋ ಕಳಿಸಿದ್ರು. ಮನೆಯ ತಾರಸಿಯ ಮೇಲೆ ಅಪ್ರಾಪ್ತರು ನಿಂತ್ಕೊಂಡು ಏನು ಮಾಡ್ತಿದ್ದಾರೆ ಅನ್ನೋದ್ರ ವಿಡಿಯೋ ಕಳಿಸಿದ್ರು. ಬಾಗಲಕೋಟೆಯಲ್ಲಿದೆ, ಈಗ ಶಿವಮೊಗ್ಗದಲ್ಲಿದೆ. ಅಪ್ರಾಪ್ತರು. ಪ್ರಾಪ್ತ ವಯಸ್ಸಿಗೆ ಬರದೇ ಇರುವ ಮಕ್ಕಳು ಏನು ಮಾಡ್ತಿದ್ದಾರೆ ಅನ್ನೋದು ಗಮನ ಇಡಬೇಕಾಗಿದ್ದು ತಂದೆ ತಾಯಿ ಜವಾಬ್ದಾರಿ ಅಲ್ವಾ? ಇವ್ರನ್ನ ಬಿಟ್ಟಂಗೆ ನಮ್ಮ ತಂದೆ ತಾಯಿ ನಮ್ಮನ್ನು ಬಿಟ್ಟುಬಿಡ್ತಿದ್ರಾ? ಎಷ್ಟೊತ್ತಿಗಾರು ಬಾ, ಎಲ್ಲಿಗಾರು ಹೋಗು, ಯಾರ ಜೊತೆಗಾರು ಹೋಗು, ಏನಾರು ಮಾಡ್ಕೊಂಡು ಬಾ, ಬಿಟ್ಟುಬಿಡ್ತಿದ್ರಾ? ಅಥವಾ ಎಲ್ಲ ತಂದೆ ತಾಯಿ ಬಿಟ್ಟುಬಿಡ್ತಾರಾ ಹಿಂಗೆ? ಮುಖ್ಯಮಂತ್ರಿಗಳು ಬಹಳ ಕಳವಳದೊಂದಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟು ಮಾಡಿದ್ದಾರೆ. ಸಾಕಾಗೋದಿಲ್ಲ ಸರ್, ಸಾಕಾಗೋದಿಲ್ಲ. ಎಲ್ಲಿಂದ ಬರ್ತಾ ಇದೆ ಗಾಂಜಾ? ಹೆಂಗೆ ಈ ಮಕ್ಕಳ ಕೈಗೆ ಸಿಗ್ತಾ ಇದೆ? ಇವ್ರ ತಂದೆ ತಾಯಿ ಯಾರು? ಪೋಷಕರ ಬೇರ್ ಮಿನಿಮಮ್ ರೆಸ್ಪಾನ್ಸಿಬಿಲಿಟಿಗಳನ್ನು ಅವ್ರು ಯಾಕೆ ಪಾಲನೆ ಮಾಡ್ತಿಲ್ಲ? ತಿಳ್ಕೊಳ್ಬೇಕಾಗಿರೋದಲ್ವಾ? ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಕಿಸಾನ್ ಮಹಾ ಚೌಪಾಲ್ ಕಾರ್ಯಕ್ರಮ ನಡೀತು. ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಗಿಯಾಗಿದ್ದರು. ಕೇಂದ್ರ ಸರ್ಕಾರದ ವಿರುದ್ಧ, ನರೇಂದ್ರ ಮೋದಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಅಮೆರಿಕದ ಎದುರಿಗೆ ಶರಣಾಗಿದೆ ಕೇಂದ್ರ ಸರ್ಕಾರ ಅನ್ನೋದರಿಂದ ಹಿಡಿದು ಎಪ್ಸ್ಟೀನ್ ಫೈಲ್ಸ್ ತನಕ ಎಲ್ಲ ವಿಷಯಗಳನ್ನು ಮಾತಾಡಿದ್ರು. ಕೇಳಿಸ್ಕೊಳ್ಳಿ. और किसान भाई आप अच्छी तरह सुनो, 4 महीने के लिए हिंदुस्तान और अमेरिका का जो समझौता है वो रुका हुआ था. क्यों रुका था? कृषि के मामले पर रुका था. हिंदुस्तान की सरकार नहीं चाहती थी कि अमेरिका की बड़ी बड़ी कंपनियां सोया, कपास, भुट्टा हिंदुस्तान में बेच पाए. 4 महीने ये डील रुकी हुई थी. लोकसभा से नरेंद्र मोदी भाग के गए. आप सब ने टीवी पे देखा, भागते हुए गए. अगले दिन झूठा बहाना बनाया कि कांग्रेस पार्टी की महिलाएं उन पर आक्रमण करने जा रही थी. सच्चाई है कि प्रधानमंत्री पार्लियामेंट में नहीं खड़े हो पाए और फिर सीधा फोन लगा ट्रंप को. आप शिवराज चौहान जी से पूछिए, कृषि मंत्री हैं, क्या कैबिनेट ने निर्णय लिया? नहीं. राजनाथ सिंह जी से पूछिए, गडकरी जी से पूछिए, कैबिनेट से कुछ नहीं पूछा गया. सीधा प्रधानमंत्री ने फोन किया, कहा
मैं डील करने को तैयार हूं। दो कारण है भाई और बहनों। पहला कारण, अमेरिका में लाखों फाइल, एप्स्टीन की फाइल बंद पड़ी हुई हैं। लाखों फाइल, 30 लाख फाइल, उसमें ईमेल है, मैसेजेस हैं, वीडियो है, सब कुछ है। वो रिलीज नहीं हुई है, वो बंद पड़ी है। रिलीज क्या किया है मैं बताता हूं। धमकाने के लिए रिलीज किया है हरदीप पुरी का नाम। वो मैसेज है कि भैया अगर आपने हमारी बात सुनी नहीं तो फिर उन फाइलों में से माल निकलेगा। भाई और बहनों, अनिल अंबानी मेरा मित्र नहीं है। नरेंद्र मोदी जी, आप बताइए देश को, अनिल अंबानी के साथ आपका क्या रिश्ता है? अनिल अंबानी एप्स्टीन फाइल में है, हरदीप पुरी एप्स्टीन फाइल में है, और एप्स्टीन फाइल में और भी नाम है जो अभी छुपे हुए हैं। पहला मैं चैलेंज करता हूं नरेंद्र मोदी जी को, इस स्टेज से चैलेंज करता हूं। अमेरिका के सुप्रीम कोर्ट ने ट्रंप को कहा है कि आपके जो टैरिफ हैं उनको हम रद्द कर रहे हैं। मैं चैलेंज करता हूं नरेंद्र मोदी को कि आप हिंदुस्तान और यूएस की डील को रद्द करके दिखा दीजिए। दम है। उन्होंने ये कहा कि ट्रंप ने खुद कहा सिंदूर ऑपरेशन मैंने ठहराया, मैंने रोका। पाकिस्तान और हिंदुस्तान को कह के मैंने रोका। ये बात किसने कही? ट्रंप ने कहा। और मोदी थरथराते हुए, गिड़गिड़ाते हुए उनके पैरों के ऊपर गिरकर कहा मैं ठहरा करता हूं। अरे ऑपरेशन सिंदूर ठहरा करके आपने तो बहुत बड़ी गलती की और आज बड़े बड़े बात करते हो। तो मैं आपसे यही निवेदन करूंगा कि हमारी पार्टी मजबूत है, डरो मत। अगर तुम डरेंगे तो मरेंगे। आपको देश को जिंदा रखना है, आजादी को जिंदा रखना है, कॉन्स्टिट्यूशन को जिंदा रखना है और हमारे डेमोक्रेसी को जिंदा रखना है। हमको लड़ना सीखना है। वो लड़ाई आप लड़ रहे हैं, हम आपके साथ हैं। ಇನ್ನೊಂದು ಕಡೆ ಎಐ ಶೃಂಗಸಭೆಯಲ್ಲಿ ಯೂತ್ ಕಾಂಗ್ರೆಸ್ ನಾಯಕರುಗಳು ನಡೆಸಿದ್ದ ಪ್ರತಿಭಟನೆ. ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅರೆಸ್ಟು. ಆ ಕೇಸ್ನಲ್ಲಿ ಪ್ರೆಸಿಡೆಂಟೇ ಉದಯ್ ಭಾನು ಅಂತ ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದಾರೆ. 4 ದಿನಗಳ ಪೊಲೀಸ್ ಕಸ್ಟಡಿಗೆ ನ್ಯಾಯಾಲಯ ಉದಯ್ ಭಾನುನನ್ನು ಕೊಟ್ಟಿದೆ. ಉದಯ್ ಭಾನು ಚಿಬ್ಬಂತ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ. ಕೃಷ್ಣ ಹರಿ, ಅಜಯ್, ಕುಂದನ್ ಯಾದವ್, ನರಸಿಂಹ ಯಾದವ್, ರಿತಿಕ್ ಅಲಿಯಾಸ್ ಮಾಂಟಿ ಶುಕ್ಲಾ, ಜಿತೇಂದ್ರ ಯಾದವ್, ರಾಜ್ ಗುಜ್ಜರ್ 8 ಜನ ಅರೆಸ್ಟ್ ಆದ ಹಂಗಾಯ್ತು. ಇವರನ್ನ ಬಬ್ಬರ್ ಶೇರ್ ಅಂತಿದ್ದಾರೆ ರಾಹುಲ್ ಗಾಂಧಿ. ಬಬ್ಬರ್ ಶೇರ್ಗಳು. ಶಾಂತಿಯುತ ಪ್ರತಿಭಟನೆ ನಮ್ಮ ಪರಂಪರೆ, ಅದು ರಕ್ತದಲ್ಲಿಯೇ ಇದೆ. ಪ್ರತಿಭಟಿಸೋದು ಪ್ರತಿಯೊಬ್ಬ ಭಾರತೀಯನ ಪ್ರಜಾಪ್ರಭುತ್ವದ ಹಕ್ಕು. ಪ್ರಧಾನಿ ವಿರುದ್ಧ ಧ್ವನಿ ಎತ್ತಿರುವ ನಮ್ಮ ಬಬ್ಬರ್ ಶೇರ್ ಬಗ್ಗೆ ಹೆಮ್ಮೆ ಇದೆ. ನಮ್ಮವರನ್ನು ಬಂಧಿಸಿದ್ದು ಸರ್ವಾಧಿಕಾರಿ ಪ್ರವೃತ್ತಿ, ಹೇಡಿತನಕ್ಕೆ ಸಾಕ್ಷಿ. ಕಾಂಗ್ರೆಸ್ ಪಕ್ಷ ಹಾಗೂ ನಾನು ನಮ್ಮ ಬಬ್ಬರ್ ಶೇರ್ಗಳ ಜೊತೆಗೆ ನಿಲ್ತೇವೆ ಅಂತ ರಾಹುಲ್ ಗಾಂಧಿಯವರ ಟ್ವೀಟ್ ಇದು. ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಳ್ತಾ ಇದ್ದಾರೆ, ಕಾಮನ್ವೆಲ್ತ್ ಕ್ರೀಡಾಕೂಟ ನಡೀತಾ ಇದ್ದಾಗ ಬಿಜೆಪಿಯವರು ಪ್ರತಿಭಟನೆ ನಡೆಸಿರಲಿಲ್ಲವಾ? ವಿದೇಶಿ ಕ್ರೀಡಾಪಟುಗಳ ಎದುರಿಗೆ ಭಾರತದ ಮರ್ಯಾದೆ ತೆಗೆದಿರಲಿಲ್ಲವಾ ಅಂತ ಗೌರವ್ ಭಾಟಿಯಾ ಬಿಜೆಪಿ ರಾಷ್ಟ್ರೀಯ ವಕ್ತಾರರ ಕೌಂಟರ್ ಇದೆ ಅದಕ್ಕೊಂದು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. 2 ಸುದ್ದಿ ಉಳ್ಕೊಂಡು, ಒಂದು, ತಮಿಳುನಾಡಿನ ಎಲೆಕ್ಷನ್ ವಿಧಾನಸಭಾ ಚುನಾವಣೆಗಳಲ್ಲಿ DMK ಕಾಂಗ್ರೆಸ್ ಮೈತ್ರಿ ಆಗುತ್ತೋ ಆಗದಿಲ್ವೋ ಅನ್ನೋ ಪರಿಸ್ಥಿತಿಗೆ ಬಂದು ನಿಂತಿದೆ ಸೀಟ್ ಶೇರಿಂಗ್ ವಿಷಯದಲ್ಲಿ. ಇನ್ನೊಂದು, ರಾಜ್ಯದ ನಾಯಕತ್ವ ಬದಲಾವಣೆಯ ಚರ್ಚೆ ಏನಿತ್ತಲ್ಲ, ಅದೊಂದು ಇಂಟ್ರೆಸ್ಟಿಂಗ್ ಘಟ್ಟಕ್ಕೆ ಬಂದು ಹಂಗಿದೆ. ನೋಡೋಣ, ನಾಳೆ ಆದರೆ ಹೇಳ್ತೀನಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.